ಹೆಸರು ದೈವಿಕ ತಾಯಿ, ಗಾಡ್ಲಿ ಮದರ್. ಪ್ರಿಯರೇ, ಕುಟುಂಬವನ್ನು ಪ್ರೀತಿಸುವಂತ ದೈವಿಕ ಸ್ತ್ರೀಯಲ್ಲಿ 2 ಗುಣ ಇರಬೇಕು. ಸ್ವಾರ್ಥ ಇರಬಾರ್ದು. ಎಲ್ಲ ನನಗೆ ಆಗ್ಬೇಕು. ಯಾವಾಗ ಈ ಸ್ವಾರ್ಥ ನಿಮ್ಮಲ್ಲಿ ಇರ್ತದೆ, ಆಮೇಲೆ ಕುಟುಂಬದ ಬಗ್ಗೆ ನಿಮಗೆ ಪ್ರೀತಿ ಹುಟ್ಟುವುದಿಲ್ಲ. 2ನೇದಾಗಿ ತಾಳ್ಮೆ ನಿಮಗೆ ಬೇಕು. ತಾಳ್ಮೆ ನಿಮಗಿದ್ದಷ್ಟು ದೇವರು ನಿಮ್ಮನ್ನು ಬಹಳ ಆಶೀರ್ವದಿಸ್ತಾರೆ. ಈ ತಾಯಂದ್ರ ದಿನಾಚರಣೆಗೆ ತಾಯಂದ್ರಿಗೆ ವಿಶೇಷವಾದ ಸಂದೇಶ ಇದೆ. ಆ ಸಂದೇಶದ ಹೆಸರು ದೈವಿಕ ತಾಯಿ, ಗಾಡ್ಲಿ ಮದರ್. ಈ ತಾಯಂದ್ರ ದಿನಾಚರಣೆ ದಿವಸ ನಾವು ಕೆಲವು ವಿಷಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ಸ್ಲೋಗನ್ಗಳು ನಾನು ಓದಿದ್ದು ನಿನ್ನೆ. ತಾಯಂದ್ರ ದಿನಾಚರಣೆ ಅಂದ ತಕ್ಷಣ ಬರ್ತದೆ. ಅಬ್ರಹಾಮ್ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ, ನೋ ಒನ್ ಇಸ್ ಪುವರ್ ಹೂ ಹ್ಯಾಡ್ ಅ ಗಾಡ್ಲಿ ಮದರ್ ಅಂಡ್ ಐ ಬಿಲೀವ್ ಹಿ ವಾಸ್ ರೈಟ್. ಹೌದಾ? ಏನ್ ಹೇಳ್ತಾ ಇದ್ದೇನೆ ಗೊತ್ತಾ? ಅಬ್ರಹಾಮ್ ಲಿಂಕನ್ ಅವರ ಒಂದು ಸ್ಲೋಗನ್ ಹೇಳ್ತಿದೆ, ನೋ ಒನ್ ಈಸ್ ಪುವರ್ ಹೂ ಹ್ಯಾಡ್ ಅ ಗಾಡ್ಲಿ ಮದರ್. ಯಾರಿಗೆ ದೈವಿಕ ಅಂದ್ರೆ ದೇವರಿಗೆ ಭಯಪಡುವಂತ ಭಯಭಕ್ತಿ ಉಳ್ಳ ತಾಯಿ ಇರ್ತಾರೋ ಆ ವ್ಯಕ್ತಿ ಎಂದಿಗೂ ಅವನು ಬಡವನಾಗಿರುವುದಿಲ್ಲಂತೆ. ಅಬ್ರಹಾಮ್ ಲಿಂಕನ್ ಹೇಳುವಂಥದ್ದು, ಯಾರಿಗೆ ದೇವರಿಗೆ ಭಯಪಡುವಂತ ಭಯಭಕ್ತಿ ಉಳ್ಳ ತಾಯಿ ಇರ್ತಾಳೋ ಆ ವ್ಯಕ್ತಿ ಎಂದಿಗೂ ಬಡವನಾಗಿರುವುದಿಲ್ಲಂತೆ. ಸೊ ಅದಕ್ಕೋಸ್ಕರ ಓಕೆ. ಮತ್ತೊಂದು ಹೇಳ್ತಾನೆ ಇಲ್ಲ ಅವನೇ, ನೋ ನೇಷನ್ ಈಸ್ ಎವರ್ ಗ್ರೇಟರ್ ದ್ಯಾನ್ ಇಟ್ಸ್ ಮದರ್ಸ್ ಫಾರ್ ದೇ ಆರ್ ದಿ ಮೇಕರ್ಸ್ ಆಫ್ ಮ್ಯಾನ್. ಯಾವ ದೇಶವೂ ಕೂಡ ತಾಯಿಗಿಂತ ದೊಡ್ಡದಲ್ಲ ಅಂತ ಒಬ್ಬ ಹೇಳ್ತಾನೆ. ಯಾಕೆಂದ್ರೆ ದೇಶ ಇರುವುದೇ ತಾಯಿಯಂದ್ರಿಂದ. ತಾಯಿಯಂದ್ರೆ ಇಲ್ಲ ಅಂದ್ರೆ ದೇಶ ಇರುವುದಿಲ್ಲಂತೆ. ದೇಶಕ್ಕೆ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಯಾವ ದೇಶವೂ ತಾಯಿಗಿಂತ ದೊಡ್ಡದಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಡಾಕ್ಟರ್ ಬ್ಯಾಸಿಲ್ ಜಾಕ್ಸನ್ ಒಬ್ಬ ದೊಡ್ಡ ಸೈಕ್ಯಾಟ್ರಿಸ್ಟ್ ಇವನು. ಈ ಸೈಕ್ಯಾಟ್ರಿಸ್ಟ್ ಹೇಳುವಂತ ಒಂದು ಮಾತೇನಂದ್ರೆ, a child will never come to full psychological development and maturation in adulthood unless that child had a mother in the home. ಯಾವ ಮಗುವಿಗೆ ತಾಯಿ ಇರುವುದಿಲ್ವೋ ಆ ಮಗು ಎಂದಿಗೂ ಮಾನಸಿಕವಾಗಿಯೂ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಒಂದು ಮಗು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬೆಳವಣಿಗೆ ಆಗಬೇಕಂದ್ರೆ ಆ ಮಗುವಿಗೆ ಎಲ್ಲರಿಗಿಂತ ಹೆಚ್ಚು ಅವಶ್ಯಕತೆ ಡಾಕ್ಟರ್ದಲ್ಲಂತೆ, ಎಲ್ಲಕ್ಕಿಂತ ಹೆಚ್ಚಿನ ಅವಶ್ಯಕತೆ ತಂದೆದು ಅಲ್ಲಂತೆ. ಯಾರ್ದಂತೆ? ತಾಯಿದು. ಅದರ ಅರ್ಥ ತಾಯಿ ಅನ್ನುವಂಥ ಪಾತ್ರ ಇದೆಯಲ್ಲ, ಈ ಭೂಲೋಕದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಯಾಕೆಂದ್ರೆ ಮಕ್ಕಳ ಕಂಪ್ಲೀಟ್ ಕೆಲವು ಸಾರಿ ತಂದೆಗೂ ಅರ್ಥ ಆಗಿರುವುದಿಲ್ಲ, ಬಟ್ ಎಲ್ಲ ಮಕ್ಕಳ ಮನಸ್ಥಿತಿ ಯಾರಿಗೆ ಅರ್ಥ ಆಗ್ತದೆ? ತಾಯಿಯಂದ್ರಿಗೆ ಅರ್ಥ ಆಗ್ತದೆ ಎಂಬುದಾಗಿ. ಸೊ ಅದಕ್ಕೋಸ್ಕರ ಇವತ್ತು ಈ ತಾಯಂದ್ರ ದಿನಾಚರಣೆಯಲ್ಲಿ ಕೆಲವು ವಾಕ್ಯಗಳು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಎಲ್ಲರೂ ಕೇಳಬೇಕು ಎಂಬುದಾಗಿ ನಾನು ಕೇಳ್ತೇನೆ. ಓಕೆ, ನಮ್ಮೆಲ್ಲರ ಕಡೆ ಬೈಬಲ್ ಇದ್ರೆ ದಯಮಾಡಿ ಎಲ್ಲರೂ ನಿಮ್ಮ ಬೈಬಲ್ ಅನ್ನು ತೆಗಿರಿ. 2 ತಿಮೋತಿ ಚಾಪ್ಟರ್ 1 ವರ್ಸ್ 1. ಹಾ 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 ಓಕೆ, ದ ಪೌಲ್ ಇಸ್ ರೈಟಿಂಗ್ ಲೆಟರ್ ಟು ಹಿಸ್ ತಿಮೋತಿ. ಪೌಲನು ತಿಮೋತಿಗೆ ಒಂದು ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ನೀ ನನ್ನ ಮಗ. ಏನಂತೆ? ನನ್ನ ಪ್ರಿಯಕುಮಾರನು ಆದ ತಿಮೋತಿಯನಿಗೆ ಬರೆಯುವುದೇನೆಂದರೆ, ನನ್ನ ಮಗನಾದ ತಿಮೋತಿಗೆ ನಾನು ಮಗ ಅನ್ನುವಾಗ ನಾಟ್ ಎ ಫಿಸಿಕಲ್ ರಿಲೇಶನ್ಶಿಪ್ ಬಟ್ ಸ್ಪಿರಿಚುವಲ್ ರಿಲೇಶನ್ಶಿಪ್. ಈಸ್ ಅ ಸ್ಪಿರಿಚುವಲ್ ಸನ್, ಆತ್ಮಿಕ ಮಗ. ಪೌಲ ತಿಮೋತಿಯನ್ನ ಬೆಳೆಸಿದಂತ ಒಬ್ಬ ವ್ಯಕ್ತಿ. ಈ ಆತ್ಮಿಕ ಮಗನಿಗೆ ಒಂದು ಲೆಟರ್ ಬರಿತಾ ಇದ್ದೇನೆ, ಪತ್ರಿಕೆ ಬರಿತಾ ಇದ್ದೇನೆ. ಏನ್ ಬರಿತಾ ಇದ್ದೇನೆ? ಪತ್ರಿಕೆ. ಏನಂತ ಹೇಳಿದ್ರೆ, ನಾನು ಹಗಲಿರುಳು, 3ನೇ ವಚನ ಹೇಳ್ತದೆ, ಹಗಲಿರುಳು ನನ್ನ ಪ್ರಾರ್ಥನೆಯಲ್ಲಿ ನಿನ್ನನ್ನು ತಪ್ಪದೆ ನಾನು ಜ್ಞಾಪಿಸ್ತೇನೆ. ಐ ಆಮ್ ಪ್ರೇಯಿಂಗ್ ಫಾರ್ ಯು ತಿಮೋತಿ ಎವ್ರಿ ಡೇ. ಪೌಲನ್ನು ತಿಮೋತಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬಿಕಾಸ್ ಅವನಲ್ಲಿ ಇರುವಂತ ಗುಣಕ್ಕಾಗಿ,
ತಿಮೋತಿಯಲ್ಲಿರುವಂಥ ಒಳ್ಳೆ ಮನಸ್ಸಾಕ್ಷಿಗಾಗಿ, ಆತನಲ್ಲಿರುವಂಥ ನಂಬಿಕೆಗಾಗಿ ಆತನು ಹಗಲಿರುಳು ಅವನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. 4ನೇ ವಚನ ಓದೋಣ. ಓಕೆ. ನಿನ್ನಲ್ಲಿ ಇರುವಂತ ನಿಷ್ಕಪಟವಾದ ನಂಬಿಕೆ. So the Paul is telling to Timothy, ನಿನ್ನಲ್ಲಿರುವಂತ faith, I saw your faith. ನಿನ್ನಲ್ಲಿರುವಂತ ನಿಷ್ಕಪಟವಾದಂತ ನಂಬಿಕೆ ನನ್ನ ನೆನಪಿಗೆ ಬಂತು. ಓಕೆ, ಆ ನಂಬಿಕೆ ಯಾರಲ್ಲಿತ್ತು? ನಿನ್ನ ಅಜ್ಜಿಯಾದಂಥ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೋನ್ಯೋಕಿಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಹಲೋ, ಪೌಲನು ನಂಬಿಕೆಯಲ್ಲಿ ದೃಢವಾಗಲಿಕ್ಕೆ ಕಾರಣ, ತಿಮೋತಿಯನು ನಂಬಿಕೆಯಲ್ಲಿ ದೃಢವಾಗಲಿಕ್ಕೆ ಕಾರಣ ಯಾರಂದ್ರೆ ಅವನ ಅಜ್ಜಿ, ಅವನ ತಾಯಿ. ಅಂದ್ರೆ ಇವತ್ತು ತಿಮೋತಿ ದೇವರ ನಂಬಿಕೆಯಲ್ಲಿ, ನಿಷ್ಕಪಟವಾದ ಭಯಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಇದಾನಂದ್ರೆ ಅದಕ್ಕೆ ಕಾರಣ ಯಾರು? ಆತನ ಅಜ್ಜಿ ಮತ್ತೆ ತಾಯಿ. ತಾಯಿಯಲ್ಲಿರುವ ನಂಬಿಕೆ ಇವತ್ತು ಮಗನಲ್ಲಿದೆ. ಅಜ್ಜಿಯಲ್ಲಿರುವ ನಂಬಿಕೆ ಇವತ್ತು ತಾಯಿಯ ಮೂಲಕ ಮೊಮ್ಮಗನಿಗೆ ಬಂದಿದೆ. ಅದರ ಅರ್ಥ ಪ್ರಿಯರೇ, ಇವತ್ತು ಇಲ್ಲಿ ಕೂತಂತ ಮಕ್ಕಳು ದೇವರ ನಂಬಿಕೆಯಲ್ಲಿ ಬೆಳೆಬೇಕಾದ್ರೆ ಇದೆಲ್ಲ ನಿಮ್ಮ ಮೇಲೆ ಆಧಾರಗೊಂಡಿದೆ. ತಾಯಿಯಲ್ಲಿರುವ ನಂಬಿಕೆ ಮಕ್ಕಳಲ್ಲಿ ಬರ್ತದೆ. ಇವತ್ತು ತಾಯಿಯ ನಂಬಿಕೆ ಹೇಗಿದೆ, ತಾಯಿ ಎಷ್ಟು ಭಯಭಕ್ತಿ ಉಳ್ಳವಳಾಗಿದ್ದಾಳೋ ಅದೇ ಪ್ರಕಾರ ಅವ್ರ ಮಕ್ಕಳು ಭಯಭಕ್ತಿ ಉಳ್ಳವರಾಗ್ತಾರೆ. ತಾಯಿಯ ಪಾತ್ರ ಮಕ್ಕಳ ಜೀವಿತದಲ್ಲಿ ಬಹಳ ದೊಡ್ಡದಿದೆ ಪ್ರಿಯರೇ. ಇವತ್ತು ಮಕ್ಕಳನ್ನ ಬೆಳೆಸಬೇಕಾದ್ರೆ ದೇವರು ಈ ಲೋಕದಲ್ಲಿ ಆರಿಸಿಕೊಂಡಂತ ಪಾತ್ರನೇ ಒಂದು ತಾಯಿಯಾಗಿದೆ. ಬೈಬಲ್ ಅಲ್ಲಿ ತಾಯಿಗೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ತಾಯಿ ವಿಷಯದಲ್ಲಿ ಒಂದು ವಿಶೇಷವಾದಂತ ಪಾತ್ರ, ಸ್ಥಾನ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಬೈಬಲಲ್ಲಿ ಎಷ್ಟೋ ತಾಯಿಯಂದ್ರ ಬಗ್ಗೆ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕದಿಂದಲೂ ಕೂಡ ತಾಯಿ ಬಗ್ಗೆ ನಾವು ನೋಡ್ತಾನೆ ಬರ್ತೇವೆ. ನಾವು ಮುಖ್ಯವಾಗಿ ತಾಯಿ ಬಗ್ಗೆ ಜಾಸ್ತಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಸಾರಳೆಯಿಂದ ಸ್ಟಾರ್ಟ್ ಮಾಡ್ತೇವೆ. ನೀವು ನೋಡ್ರಿ, ಸಾರಳಂದ ಆದ್ಮೇಲೆ ರಾಹೇಳ್ ಬಗ್ಗೆ ನೋಡ್ತೇವೆ, ಯುಕ್ಯೋಬೇದಳ ಬಗ್ಗೆ ನಾವು ನೋಡ್ತೇವೆ. ಓಕೆ, ದೆಬೋರಾ, ರೂತ, ಎಲಿಜಬೆತ್, ಮೇರಿ. ಓಕೆ, ಹೀಗೆ ಅನೇಕ ತಾಯಿಯಂದರು ಬೈಬಲ್ ಅಲ್ಲಿ ನಾವು ಕಾಣ್ತೇವೆ. ಇವನ್ ಯೇಸು ಸ್ವಾಮಿ ಶಿಲುಬೆಗೆ ಏರುವಾಗ ಅಲ್ಲಿರುವಂತ ತಾಯಿಯಂದರು ಯೇಸು ಸ್ವಾಮಿನ ನೋಡಿ ಅಳುವಾಗ ಯೇಸು ಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳ್ತಾನೆ, ನೀ ನನಗಾಗಿ ಅಳಬೇಡ್ರಿ. ತಾಯಿ ಅಂದ್ರೆ ಯಾರಿಗಾಗಿ ಅಳಬೇಡ್ರಿ? ನಮಗಾಗಿ ಅಲ್ಲ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಯಾಕೆ? ದೈವಿಕ ತಾಯಿ ಹೇಗೆ ಇದ್ದಾಳೆ ಅನ್ನುವಂಥ ವಿಷಯ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಸೊ ನಮ್ಮ ಸಭೆಯಲ್ಲಿರುವಂಥ ಇಲ್ಲಿ ತಾಯಂದರಿಗೆ ಇವತ್ತು ವಿಶೇಷವಾದ ಸಂದೇಶ. ಇವತ್ತು ನಿಮ್ಮಲ್ಲಿರುವ ನಂಬಿಕೆ ನಿಮ್ಮ ಮಕ್ಕಳಲ್ಲಿ ಬರ್ತದೆ ಪ್ರಿಯರೇ. ಹಾಗಾದ್ರೆ ನಿಮ್ಮ ನಂಬಿಕೆ ಹೇಗಿದೆ? ನಿಮ್ಮ ನಂಬಿಕೆ ದೇವರ ವಿಷಯದಲ್ಲಿ ಯಾವ ರೀತಿ ಇದೆ? ಒಂದು ವೇಳೆ ನೀವು ಅಪನಂಬಿಕೆಯವರಾದ್ರೆ, ನಿಮ್ಮಲ್ಲಿರುವಂಥ ವಿಶ್ವಾಸ ಸರಿ ಇಲ್ಲ ಆದ್ರೆ ನಿಮ್ಮ ಮಕ್ಕಳಲ್ಲಿ ಹೆಂಗೆ ವಿಶ್ವಾಸ ಬರ್ತದೆ? ಹಾಗಾಗಿ ಇವತ್ತು ಬೈಬಲ್ ಇರುವಂಥ ಒಂದು ತಾಯಿ ಬಗ್ಗೆ ನಾನು ಮಾತ್ರ ಮಾತನಾಡಲಿಕ್ಕಿದ್ದೇನೆ. ಎಲ್ಲ ತಾಯಿಯಂದ್ರ ಬಗ್ಗೆ ಹೇಳಲಿಕ್ಕೆ ಸಮಯ ಇಲ್ಲ. ಆದರೂ ಒಬ್ಬ ತಾಯಿ ಬಗ್ಗೆ ಇವತ್ತು ನಾನು ನಿಮಗೆ 3 ವಿಷಯಗಳನ್ನು ಕಲಿಸ್ಲಿಕ್ಕಿದ್ದೇನೆ. ಆ ತಾಯಿಯಲ್ಲಿರುವಂಥ 3 ದೈವಿಕವಾದಂಥ ವಿಷಯಗಳು ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿದೆಯಾ? ನಮ್ಮಲ್ಲಿ ನಿಮ್ಮಲ್ಲಿದೆಯಾ? ಜಸ್ಟ್ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಓಕೆ, ಹಾಗಾದ್ರೆ ಯಾರು ಆ ತಾಯಿ ಅನ್ನುವಾಗ ಇವತ್ತು ನಿಮಗೆ 1 ಸಾಮುವೇಲ 1ನೇ ಅಧ್ಯಾಯ 1-2 ಬಗ್ಗೆ ನಾವು ಓದಿಕೊಳ್ಳೋಣ. ಇಲ್ಲಿ ಹನ್ನಳು ಎಂಬ ಒಂದು ತಾಯಿ ಬಗ್ಗೆ ಇವತ್ತು ನಾವು ಕಲೀಲಿಕ್ಕಿದ್ದೇವೆ. 1 ಸಾಮುವೇಲ್ ಚಾಪ್ಟರ್ 1 ವರ್ಸ್ 1 and 2 ಎಲ್ಲರೂ ತೆಗೆಯೋಣ. ಓಕೆ, ಹ್ಮ್ 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 ಹನ್ನಳಿಗೆ ಮಕ್ಕಳು ಇರಲಿಲ್ಲ. ಇಲ್ಲಿ ಎಲ್ಕಾನ್ ಎಂಬ ಒಬ್ಬ ವ್ಯಕ್ತಿ
ಆತನಿಗೆ 2 ಪತ್ನಿಯರು, ಒಬ್ಬಳು ಪೆನಿನ್ನಳು, ಇನ್ನೊಬ್ಬಳು ಹಣ್ಣಳು. ಪೆನಿನ್ನಳಿಗೆ ಮಕ್ಕಳು ಇರಲಿಲ್ಲ, ಆದರೆ ಹಣ್ಣಳಿಗೆ ಪೆನಿನ್ನಳಿಗೆ ಮಕ್ಕಳಿದ್ರು, ಹಣ್ಣಳಿಗೆ ಮಕ್ಕಳು ಇರಲಿಲ್ಲ. ಸೊ ಈ ಹಣ್ಣಳ ಕುರಿತಾಗಿ ಇವತ್ತು ಒಂದು ಸಂದೇಶ ನಾವು ಕೇಳಲಿಕ್ಕಿದ್ದೇವೆ. ಈ ಹಣ್ಣಳಿಗೆ ಹೇಗೆ ಮಕ್ಕಳಾಯಿತು, ಮಕ್ಕಳಾದ ಮೇಲೆ ಅವಳ ಜೀವಿತ ಹೇಗಿತ್ತು, ಓಕೆ, ಯಾಕೆ ಅವಳ ಬಗ್ಗೆ ಇವತ್ತು ನಾನು ನಿಮಗೆ ಕಲಿಸ್ಲಾ ಇದ್ದೇನೆ ಅನ್ನುವಂಥ ಒಂದು ಕೆಲವು ವಿಷಯಗಳನ್ನು ಇವತ್ತು ನಾವು ನೋಡಿಕೊಳ್ಳೋಣ ಪ್ರಿಯರೇ. ತಿಳ್ಕೊಳ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡ್ರಿ. ಎಲ್ಕಾನನಿಗೆ 2 ಹೆಂಡ್ತಿರಿದ್ರು, ಹಾಗಾದ್ರೆ 2 ಹೆಂಡ್ತಿ ಮಾಡ್ಕೊಳ್ಬೋದಾ ಅಂತ. ಓಕೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡ್ರಿ. ಓಕೆ, ತಿಳ್ಕೊಡ್ರಿ, ಆಗಿನ ಕಾಲದಲ್ಲಿ ಅಂದರೆ ಮುಂಚಿತವಾಗಿಯೇ ದೇವರ ವಾಕ್ಯದಲ್ಲಿತ್ತು ನಮಗೆ ಏಕಪತ್ನಿ ಇರಬೇಕು. ಆದರೆ ಅಲ್ಲಿ ಬಂಜೆತನ ಅನ್ನುವಂಥದ್ದು ಒಂದು ಶಾಪ. ಯಾರಿಗೆ ಮಕ್ಕಳು ಇರಲಿಲ್ವೋ, ಮಕ್ಕಳ ಇಲ್ಲದ ತಾಯಿ ಬಂಜೆ ಆದರೆ ಅವಳು ಶಾಪಗ್ರಸ್ತಳು. ಸೊ ಮಕ್ಕಳು ಇಲ್ಲದೆ ಇರುವಂತ ಸಮಯದಲ್ಲಿ ಅಲ್ಲಿ ಸಂತಾನ ಅಭಿವೃದ್ಧಿಗೋಸ್ಕರ ಆಗ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ನಿರ್ಧಾರಗಳಂದ್ರೆ ದಾಸಿ ಒಟ್ಟಿಗೆ ಕೂಡಿ ಸಂತಾನವನ್ನ ಮಾಡುವಂತ ಒಂದು ಕಲ್ಚರಲ್ಲಿ ಅವರು ಬೆಳೆದು ಬಂದಿದ್ರು. ಆದರೆ ಎಲ್ಕಾನನು ಆ ರೀತಿ ಮಾಡಲಿಲ್ಲ, ಅವನು ಮದುವೆನೇ ಆಗಿದ. ಓಕೆ, ಬಟ್ ನಾನಿವತ್ತು ಎಲ್ಕಾನ್ ಬಗ್ಗೆ ಮಾತನಾಡಲಿಕ್ಕೆ ಬಂದಿಲ್ಲ, ಒಂದು ದೈವಿಕ ತಾಯಿ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಈ ಒಂದು ಹಣ್ಣಳ ಕುರಿತಾಗಿ ಇರುವಂತ 3 ಅಂಶಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತೇನೆ. ದ 3 ಆಸ್ಪೆಕ್ಟ್ ಆಫ್ ಗಾಡ್ಲಿ ಮದರ್. ತಾಯಿಗೆ, ಒಂದು ದೈವಿಕ ತಾಯಿಗೆ, ದೇವರ ಭಯಭಕ್ತಿ ಉಳ್ಳ ತಾಯಿಗೆ ಇರಬೇಕಾದಂಥ 3 ಅಂಶಗಳ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ದಯಮಾಡಿ ಇಲ್ಲಿ ನಾವು ಇವತ್ತು ಗಮನಿಸೋಣ. ಸೊ ನೀವು 1-2 ವಚನ ಓದಿದ್ರಿ. ಹಾಗಾದ್ರೆ ಹಣ್ಣಳ ವಿಷಯಕ್ಕೆ ನಾನು ಬರ್ತೇನೆ. ಹಣ್ಣಳಿಗೆ ಮಕ್ಕಳಿಲ್ಲ, ಇವಳು ಬಂಜೆ ಆಗಿದ್ದಾಳೆ. ಆದ ಧರ್ಮಶಾಸ್ತ್ರದ ಪ್ರಕಾರ ಬಂಜೆ ಶಾಪಗ್ರಸ್ತಳಾಗಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಹಣ್ಣಳ ಜೀವಿತ ಹೇಗಿತ್ತು? ಈಗ ಯಾರಿಗಾದ್ರೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಯಹೂದ್ಯರ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಕ್ಕಳು ಇಲ್ಲ ಅಂದ್ರೆ ತಿಳ್ಕೊಡ್ರಿ, ಅದು ಅವರು ನೋಡುವ ದೃಷ್ಟಿನೇ ಬೇರೆ. ಈಗಲೂ ಇದೆ. ಎಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ. ನೀವು ನೋಡ್ರಿ, ಗ್ರಾಮಗಳಲ್ಲಿ, ವಿಶೇಷವಾಗಿ ಒಂದು ಕುಗ್ರಾಮಗಳಲ್ಲಿ ನೀವು ನೋಡ್ರಿ, ಯಾರಿಗಾದ್ರೂ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅವ್ರು ಮಾತನಾಡಿಕೊಳ್ಳುವಂಥ ವಿಧಾನನೇ ಬೇರೆ. ಪದೇ ಪದೇ ಬರುವುದು, ನಿಮ್ಮ ಮಕ್ಕಳಿಲ್ಲ, ನಿಮ್ಮ ಮಕ್ಕಳು, ಈ ಥರನೇ. ಯಾಕೆಂದ್ರೆ ಮಕ್ಕಳು ಇಲ್ಲ ಅಂದ್ರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ ಇವರಿಗೆ ಆಶೀರ್ವಾದ ಇಲ್ಲ ಅಂತ. ಅದು ಆಗಿನ ಟೈಮಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಯಾರಿದ್ರು? ಹಣ್ಣಳಿದ್ರು. ಹಣ್ಣಳಿಗೆ ಎಲ್ಲಿ ಸಂತೋಷ ಇಲ್ಲ ಪ್ರಿಯರೇ, ಹಣ್ಣಳಿಗೆ ಸುಖ ಇಲ್ಲ. ಆದ್ರೆ ಪ್ರೀತಿಸುವ ಗಂಡ ಇದ್ದಾನೆ. ಅಂತ ಪರಿಸ್ಥಿತಿಯಲ್ಲಿ ಹಣ್ಣಳು ತನ್ನ ಜೀವಿತವನ್ನು ಹೇಗೆ ಮಾಡಿದ್ಲು? ಓಕೆ, ಒಂದು ದೈವಿಕ ತಾಯಿ ಆಗೋಕ್ಕಿಂತ ಮುಂಚೆ ಅವಳು ದೈವಿಕ ಸ್ತ್ರೀ ಆಗಿದ್ಲು. ಹಲ್ಲೆಲೂಯಾ. ಒಬ್ಬ ತಾಯಿ ದೈವಿಕ ತಾಯಿ ಆಗೋಕ್ಕಿಂತ ಮುಂಚಿತವಾಗಿ ಒಂದು ದೈವಿಕ ಸ್ತ್ರೀ ಆಗಬೇಕು ಪ್ರಿಯರೇ. ಯಾವಾಗ ನಮ್ಮಲ್ಲಿ ಭಯಭಕ್ತಿ ಇಲ್ಲ, ಅವಾಗ ಹಣ್ಣಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ರೆ ಮಕ್ಕಳಾಗ್ತಿದ್ವಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಹಣ್ಣಳಿಗೆ ಮಗು ಆಗಿದ್ದ ಕಾರಣ ಅವಳು ತಾಯಿಯಾಗಕ್ಕಿಂತ ಮುಂಚಿತವಾಗಿಯೇ ಒಂದು ದೈವಿಕ ಸ್ತ್ರೀ ಆಗಿದ್ಲು. ಹೇಗೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಮದುವೆ ಮಕ್ಕಳಾಗಕ್ಕಿಂತ ಮುಂಚಿತವಾಗಿ ಅವಳಲ್ಲಿರುವಂಥ ಒಂದು ವಿಶೇಷವಾದ ಗುಣ ಏನಂತ ಹೇಳಿದ್ರೆ, ಅವಳು ಗಂಡನೊಟ್ಟಿಗೆ ಬಹಳ ಐಕ್ಯವಾದಂಥ ಸಂಬಂಧವನ್ನು ಇಟ್ಟುಕೊಂಡಿದ್ಲು. ಅಲ್ಲಿ ನಾವು ನೋಡ್ತೇವೆ ಆ ರೈಟ್ ರಿಲೇಶನ್ಶಿಪ್ ವಿತ್ ಹರ್ ಹಸ್ಬೆಂಡ್. ಅಂದ್ರೆ ತನ್ನ ಗಂಡನೊಟ್ಟಿಗೆ ಅವಳ ಅನ್ಯೋನ್ಯತೆ ಬಹಳ ಸ್ಟ್ರಾಂಗ್ ಆಗಿತ್ತು. ಹೇಗೆ ಎದರಲ್ಲಿ ಅವಳ ಅನ್ಯೋನ್ಯತೆ ಇತ್ತು ಅನ್ನುವಂಥದ್ದನ್ನು ನಾವು ನೋಡುವುದಾದ್ರೆ, ಓಕೆ, ಮೊದಲು ಗಂಡನೊಟ್ಟಿಗೆ ಅವಳ ಅನ್ಯೋನ್ಯತೆ ಎದರಲ್ಲಿತ್ತು ಅಂತಂದ್ರೆ, ಶಿ ಶೇರ್ಡ್ ವಿತ್ ಹರ್ ಹಸ್ಬೆಂಡ್ ಇನ್ ವರ್ಷಿಪ್. ಅವಳು ಕರ್ತನನ್ನ ಆರಾಧನೆ ಮಾಡೋದ್ರಲ್ಲಿ ಅವಳ ಅನ್ಯೋನ್ಯತೆ ಜಾಸ್ತಿ ಇತ್ತು. 3ನೇ ವಚನ ಓದೋಣ. ಓಕೆ, ಎವ್ರಿ ಇಯರ್ ನೋಡ್ರಿ, ಬೈಬಲ್ ಹೇಳುತ್ತದೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿ ವರ್ಷವೂ ಕೂಡ ದೇವರನ್ನ ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ
ಶಿಲೋವೆಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದಂಥ ಹೋಪ್ನಿ ಪಿನ್ನೆಹಾಸ್ ಅವರು ಏನಾಗಿದ್ರು, ಅವರು ಯಾಜಕ ಸೇವೆಯನ್ನ ಮಾಡ್ತಾ ಇದ್ರು. ತಿಳ್ಕೊಡ್ರಿ, ಈ ಆರಾಧನೆ ಮಾಡೋದಕ್ಕಾಗಿ ಒಬ್ಬನೇ ಹೋಗ್ತಿರ್ಲಿಲ್ಲ ಅವನು. ಅವಳ ಹಿಂದೆ ಹಣ್ಣಳು ಯಾವಾಗಲೂ ಇರ್ತಾ ಇದ್ಲು. ತಿಳ್ಕೊಡ್ರಿ, ಯಾಕೆ ಆಗ ಹೋಗುದು ಬಹಳ ಕಷ್ಟ ಇತ್ತು ಅವಳಿಗೆ. ಯಾಕೆ ಗೊತ್ತಾ? ಹಣ್ಣಳ ಜೊತೆಗೆ ಹೋಗುವಾಗೆಲ್ಲ ಪೆಣ್ಣಿನಳು ಇದ್ದೇ ಇರ್ತಿದ್ಲ. ಯಾಕೆಂದ್ರೆ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಇಬ್ರು ಕೂಡ ಇರ್ಬೇಕಿದೆ. ಯಾಕಂದ್ರೆ 7ನೇ ವಚನ ನೀವು ನೋಡ್ರಿ, 7ನೇ ವಚನ ಓದ್ರಿ. ಪ್ರತಿ ವರ್ಷವೂ ತಿಳ್ಕೊಡ್ರಿ, ಏನಿದೆ ಇಲ್ಲಿ? ಎವ್ರಿ ಇಯರ್, ಪ್ರತಿ ವರ್ಷ ಕುಟುಂಬವಾಗಿ ಸಭೆಗೆ ಹೋಗ್ತಾ ಇದ್ದಾರೆ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ. ಒಂದು ಊರಿಗೆ ಪದ್ಧತಿ ಪ್ರಕಾರ ಹೋಗುವಾಗ ಹಣ್ಣಳು ಯಾವಾಗಲೂ ಅವನ ಜೊತೆಗೆ ದೇವರನ್ನ ಆರಾಧಿಸುವುದಕ್ಕಾಗಿ ಹೋಗ್ತಾನೆ ಇದ್ದಾಳೆ. ಆದರೆ ಜೊತೆಯಲ್ಲಿ ಪೆನಿನಳು ಏನ್ ಮಾಡ್ತಿದ್ಲು? ಅವಳನ್ನ ರೇಗಿಸ್ತಾ ಇದ್ದಾಳೆ. ಏನ್ ರೇಗಿಸ್ತಾ ಇದ್ದಾಳೆ? ನೋಡ್, ನನ್ನ ಮಕ್ಕಳು ಹೇಗಿದ್ದಾರೆ, ನಿನಗೆ ಮಕ್ಕಳಿಲ್ಲ. ನೋಡು, ನಾನು ಎಷ್ಟು ಆಶೀರ್ವಾದ ಹೊಂದಿದ್ದೇನೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ. ನೋಡು, ದೇವರು ನನ್ನನ್ನು ಹೇಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ಯಾವ ಅಭಿವೃದ್ಧಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾಧಾರಣ ಸ್ತ್ರೀ ಏನ್ ಮಾಡ್ತಾಳೆ ಗೊತ್ತಾ? ನೀವೇನ್ ಮಾಡ್ತಿದ್ರಿ ಒಂದು ವೇಳೆ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ? ಪ್ರತಿ ವರ್ಷ ನಿಮ್ಮನ್ನು ರೇಗಿಸ್ತಾ ಇದ್ದಾರೆ, ಪ್ರತಿ ವರ್ಷ ನಿಮ್ಮನ್ನ ಪೀಡಿಸ್ತಾನೆ ಇದ್ದಾರೆ. ಸುಮ್ಮನೆ ಇರ್ತೀರಾ ನೀವು? ದೇವ್ರ ಗಂಡನ ಜೊತೆಗೆ ಹೋಗ್ತೀರಾ? ನೋ. ಇಲ್ಲೇ ಇದ್ದೀರಾ ಸ್ತ್ರೀಯರು? ಇಲ್ಲೇ ಇದ್ದೀರಾ? ಓಕೆ. ಆದ್ರೆ ಈ ದೈವಿಕ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಎಷ್ಟೇ ತನ್ನನ್ನು ಹಿಂಸಿಸಲಿ, ಎಷ್ಟೇ ತನ್ನನ್ನು ರೇಗಿಸಿದ್ರು ಗಂಡನ ಜೊತೆಗೆ ಆರಾಧನೆ ಮಾಡುವುದನ್ನು ಹೋಗುವುದನ್ನು ಮಾತ್ರ ಬಿಡ್ತಿಲ್ಲ. ಆದ್ರೆ ಈಗಿನ ದಿನಮಾನಗಳಲ್ಲಿ ಹೇಗಾಗಿದೆ? ಗಂಡ ಆನ್ಲೈನ್ ಅಲ್ಲಿ ಕೂತ್ಕೋತಾನೆ, ಹೆಂಡತಿ ಸಭೆಗೆ ಬರ್ತಾಳೆ. ಎಲ್ಲ ಹೆಂಡತಿ ಸಭೆಗೆ ಬಂದ್ರೆ ಗಂಡ ಬಂದ್ರೆ ಹೆಂಡತಿ ಮನೆಗಿರ್ತಾಳೆ. ಸ್ವಲ್ಪ ಮನೆಯಲ್ಲಿ ಜಗಳ ಆದ್ರೆ ಗಂಡ ಹೆಂಡತಿನ ಬಿಟ್ಟು ಓಡೋಗ್ತಾನೆ. ಹೆಂಡತಿ ನೀವು ಹೋಗಿ ನಾ ಬರೋದಿಲ್ಲ ಅಂತ ಹಠ ಮಾಡ್ತಾರೆ. ಯಾಕೆ ಇವೆಲ್ಲ ಸಂಭವಿಸ್ತಾ ಇದೆ? ಬಿಕಾಸ್ ಬಾಂಡಿಂಗ್ ಇಲ್ಲ. ಹೌದಾ? ಬಾಂಡಿಂಗ್ ಇಲ್ಲ. ಸೊ ಅಲ್ಲಿ ನಾವು ನೋಡ್ತೀವಿ, ಪ್ರತಿ ವರ್ಷ ಅವರು ಹೋಗುವಾಗ ತಪ್ಪದೆ ಇವಳು ಅವಳ ಹಿಂದೆನೆ ಹೋಗ್ತಾ ಇದ್ರು. ಅರ್ಥ ಏನು ಗೊತ್ತಾ? ಶಿ ಹ್ಯಾಡ್ ಅ ರೈಟ್ ರಿಲೇಶನ್ಶಿಪ್ ವಿತ್ ಹರ್ ಹಸ್ಬೆಂಡ್. ಗಂಡನೊಟ್ಟಿಗೆ ಸರಿಯಾದ ಒಂದು ಸಂಬಂಧ ಇಚ್ಚಿಕೊಂಡು ಪ್ರತಿ ಸಾರಿ ಎದರಲ್ಲಿ ಸಂಬಂಧ? ದೇವರನ್ನ ಆರಾಧಿಸುವುದರಲ್ಲಿ. ಎದರಲ್ಲಿ? ದೇವರನ್ನ ಆರಾಧಿಸುವುದರಲ್ಲಿ. ತಿಳ್ಕೊಡ್ರಿ, ದೇವರನ್ನ ಆರಾಧಿಸುವಂತ ಕುಟುಂಬವಾಗಿ ನೀವು ಇಲ್ಲಿದ್ದೀರಾ? ಆರ್ ಯು ವರ್ಷಿಪಿಂಗ್ ಫ್ಯಾಮಿಲಿ? ನೀವು ದೇವರನ್ನ ಆರಾಧಿಸುವಂತ ಕುಟುಂಬವಾಗಿದ್ದೀರಾ? ಪ್ರಾರ್ಥಿಸುವಂತ ಕುಟುಂಬವಾಗಿದ್ದೀರಾ? ಇಬ್ರು ಸೇರಿ ಪ್ರಾರ್ಥನೆ ಮಾಡುವಂತ ಕುಟುಂಬವಾಗಿದ್ದೀರಾ? ಅಥವಾ ಇಲ್ಲಿ ಯಾರಾದ್ರೂ ಒಬ್ಬರೇ ಬಂದಿದ್ದೀರಾ ನಿಮ್ಮ ಪಾರ್ಟ್ನರ್ನ ಬಿಟ್ಟು? ಯಾಕೆ ನಾ ಈ ಪ್ರಶ್ನೆ ಕೇಳ್ತಾ ಇದ್ದೇನೆಂದ್ರೆ, ನಾವು ಇವತ್ತು ಸ್ತ್ರೀಯರ ದಿನಾಚರಣೆಯಾಗಿ ಬಂದಿದ್ದೇವೆ, ಬಟ್ ದೈವಿಕ ಸ್ತ್ರೀ ನಾನಾಗಿದ್ದೇನಾ? ನಾವು ದೈವಿಕ ಸ್ತ್ರೀ ಆಗಿದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ಪ್ರತಿ ವರ್ಷ ಇದೇ ಆಗುವಾಗಲೂ ಕೂಡ ಅವಳು ಏನೇ ಸಂಭವಿಸ್ಲಿ, ನಾನು ಮಾತ್ರ ಗಂಡನ ಜೊತೆಗೆ ಹೋಗ್ತೇನೆ. ಏನೇ ಆಗಲಿ, ನಾನು ನನ್ನ ಗಂಡನ ಜೊತೆ ಆರಾಧನೆ ಮಾಡೋದು ಬಿಡುವುದಿಲ್ಲ. ಎವ್ರಿ ಟೈಮ್ ಎಷ್ಟೇ ಇದು ಮಾಡಿದ್ರು ಸಹ ಗಂಡನ ಜೊತೆಗೆ ಅವಳು ಹೋಗೋದನ್ನ ಬಿಡ್ತಾ ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲ ನೋಡ್ರಿ, ಶಿ ಹ್ಯಾಡ್ ಅ ರೈಟ್ ರಿಲೇಶನ್ಶಿಪ್ ವಿತ್ ಹರ್ ಹಸ್ಬೆಂಡ್ ಬಿಕಾಸ್ ಶಿ ವಾಸ್ ಅ ಪಾರ್ಟ್ ಆಫ್ ಹೀಸ್ ವರ್ಷಿಪ್. ಅವನು ದೇವರನ್ನ ಆರಾಧಿಸುವಾಗ ಜೊತೆಯಾಗಿ ನಿಲ್ತಾ ಇದ್ಲು. ಅಷ್ಟೇ ಅಲ್ಲ ಪ್ರಿಯರೇ, ಶಿ ಆಲ್ಸೋ ಶೇರ್ಡ್ ಹರ್ ಲವ್ ವಿತ್ ಹರ್ ಹಸ್ಬೆಂಡ್. ಅವರ ಸಂಬಂಧ ಹೆಂಗಿತ್ತಂತ ಹೇಳಿದ್ರೆ, ಪ್ರೀತಿಯಲ್ಲಿಯೂ ಕೂಡ ಅನ್ಯೋನ್ಯತೆಯಲ್ಲಿಯೂ ಕೂಡ ಅವರಿಬ್ರು ಒಚ್ಚಾಗಿರ್ತಾ ಇದ್ರು. ಇಲ್ಲಿ 4ನೇ ವಚನಕ್ಕೆ ಬರೋಣ. ಓಕೆ. ಓಕೆ. ಏನ್ ಕೊಡ್ತಾ ಇದ್ದ? ಭಾಗಗಳನ್ನು ಕೊಡ್ತಾ ಇದ್ದ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಾಯ್ತು? ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, 4ನೇ ವಚನ 5ನೇ ವಚನದಲ್ಲಿ ನಾವು ನೋಡ್ತೇವೆ,
ಅವನು ಹಣ್ಣಳನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದ. ಯಾರ್ರೀ? ಎಲ್ಕಾನನು ಅವಳನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದ. ಆದ್ರೆ ಅವಳಿಗೆ ಮಕ್ಕಳಿಲ್ಲ ಅಂತ ಹೇಳಿ ಎಂದಿಗೂ ಎಲ್ಕಾನನು ಹಣ್ಣಳನ್ನ ಕೀಳಾಗಿ ನೋಡ್ತಾ ಇಲ್ಲ. ಪೆಣ್ಣಿನಳಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೋ ಅದಕ್ಕಿಂತ ಡಬಲ್ ಪ್ರೀತಿ ಇವಳಿಗಿನ ಮಾಡ್ತಾ ಇದ್ದಾನೆ. ಯಾಕೆ? ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಅವಳ ವೇದನೆಯನ್ನು ಅರ್ಥ ಮಾಡಿಕೊಂಡು, ಅವಳ ಕಷ್ಟವನ್ನು ತಿಳ್ಕೊಂಡು ಬೈಬಲ್ ಹೇಳ್ತದೆ ಅವಳಿಗೆ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ಈ ಒಂದು ದೈವಿಕ ಬಾಂಡೇಜ್ ಇಲ್ಲ. ಸಮಸ್ಯೆ ಇದೆ ಹಣ್ಣಳಲ್ಲಿ. ಯಾಕೆ? ಹಣ್ಣಳಿಗೆ ಮಕ್ಕಳಿಲ್ಲ. ಹಾಗಂತೇಳಿ ಎಲ್ಕಾನನು ಬೇಸರಗೊಳ್ಳಿಲ್ಲ. ಅಲ್ಲಿ ಹೇಳ್ತದೆ ಅವಳನ್ನ ಬಹಳವಾಗಿ, ಇನ್ನೂ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ದೇವರು ಅವಳಿಗೆ ಮಕ್ಕಳನ್ನ ಕೊಟ್ಟಿರಲಿಲ್ಲ. ಆದ್ರೆ ಬಿಟ್ರೆ ಉಳಿದ ಎಲ್ಲಾ ವಿಷಯದಲ್ಲಿ ಎಲ್ಕಾನನು ಅವಳನ್ನ ಪ್ರೀತಿಸ್ತಾ ಇದ್ದ. ಅದರ ಅರ್ಥ ಹಣ್ಣ ಮತ್ತೆ ಎಲ್ಕಾನನು ಒಬ್ಬರನ್ನೊಬ್ಬರು ಆಳವಾದ ಪ್ರೀತಿಯಲ್ಲಿ ಅವರಿಬ್ಬರು ಇದ್ರು ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಕ್ಷಣ ಅವಳಲ್ಲಿ ಸಮಸ್ಯೆಗಳಿತ್ತು. ಸಾಮಾನ್ಯ ಮನೆ ಅಲ್ಲ, ಇದು ಡಿವೈಡೆಡ್ ಫ್ಯಾಮಿಲಿ. ಈ ಮನೆಯಲ್ಲಿ ಹಣ್ಣಳು ಪೆಣ್ಣಿನಳು ಮತ್ತು ಎಲ್ಕಾನನ್ ಲೈಫ್ ಒಂದ್ಸರಿ ಇಮ್ಯಾಜಿನ್ ಮಾಡ್ರಿ. ಹೆಂಗಿರ್ಬೋದು? ಇಮ್ಯಾಜಿನ್ ಮಾಡ್ರಿ. ಇಲ್ಲಿ ಒಂದೇ ಮನೆಯಲ್ಲಿದ್ದಾರೆ, ಆದರೆ ಪೆಣ್ಣಿನಳಿಗೆ ಹಣ್ಣಳು ಕಂಡ್ರೆ ಆಗುದಿಲ್ಲ. ಪ್ರತಿ ಸಾರಿ ರೇಗಿಸುವುದೇ, ಪ್ರತಿ ಸಾರಿ ಕೀಳಾಗಿ ನೋಡುವುದೇ, ಮನೆಯಲ್ಲಿ ಸಂಘರ್ಷ, ಜಗಳ. ಅದ್ರ ಮಧ್ಯದಲ್ಲಿ ಎಲ್ಕಾನನ್ ಹೆಂಗಿದ್ದಾನೆ? ಅವಳನ್ನ ಪ್ರೀತಿಸ್ತಾ ಇದ್ದಾನೆ. ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾನೆ. ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾನೆ. ತಿಳ್ಕೊಡ್ರಿ, ಯಾಕೆ ಎಲ್ಕಾನನು ಹಣ್ಣಳಿಗೆ ಪ್ರೀತಿಸ್ತಾ ಇದ್ದಾನೆ ನಿಮ್ಗೆ ಗೊತ್ತಾ? ಪೆಣ್ಣಿನಳು ಎಷ್ಟೇ ಹಣ್ಣಳಿಗೆ ರೇಗಿಸಿದ್ರು ಅವಳು ವಾಪಸ್ ರೇಗಿಸ್ತಾ ಇಲ್ಲ. ಯಾರು? ಹಣ್ಣಳು. ಎಲ್ಲ ಅವಮಾನವನ್ನು ಸಹಿಸಿಕೊಂಡು ಗಂಡನನ್ನು ಪ್ರೀತಿಸ್ತಾ ಇದ್ದಾಳೆ. ಈ ಕಾರಣದಿಂದ ಎಲ್ಕಾನನು ಹಣ್ಣಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕೆ? ಇವಳಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇವಳನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂಡು. ಆದರೆ ಹಣ್ಣಳು ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಏನು? ನನಗೆ ಮಕ್ಕಳಿಲ್ಲ, ಎರಡನೇದಾಗಿ ಮನೆಯಲ್ಲಿ ಕಿರಿಕಿರಿ. ಓಕೆ, ಪೆಣ್ಣಿನಳು ಎವ್ರಿ ಡೇ ನನ್ನ ಕಿರಿಕಿರಿ ಮಾಡ್ತಾಳೆ. ಮತ್ತೆ ಮಕ್ಕಳಿಲ್ಲ ಅಂದ್ರೆ ಹಣ್ಣಳಿಗೆ ಶಾಪಗ್ರಸ್ತಳು. ಸೊ ನಾನು ಮನೇಲೇ ಇರುವುದು ಬೇಡ ಅಂತ ಬಿಟ್ಟು ಹೋಗ್ಬೋದಾಗಿತ್ತು ಅವಳು. ಆದರೆ ಅವಳು ದೈವಿಕ ಸ್ತ್ರೀ ಆಗಿರೋದ್ರಿಂದ ಎಲ್ಕಾನನ್ನ ಬಿಟ್ಟು ಓಡಿ ಹೋಗ್ಲಿಲ್ಲ. ಅವನನ್ನು ಅಂಟಿಕೊಂಡು ಜೀವಿಸಿದ್ಲು. ನಾನು ಹೇಳು ಅಂತ ಅರ್ಥ ಮಾಡ್ಕೊಡ್ರಿ ಪ್ರಿಯರೇ, ನಮ್ಮಲ್ಲಿ ಸಮಸ್ಯೆಗಳಿರ್ಬೋದು, ಬಟ್ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಅದನ್ನ ಪ್ರೀತಿಯಿಂದ ನಾವೇನ್ ಮಾಡ್ಬೇಕಂತೆ ಬಗೆಹರಿಸ್ಕೊಳ್ಬೇಕೆಂಬುದಾಗಿ. ಓಕೆ, ನಾವು ನೋಡ್ತೇವೆ ಹೇಗೆ. ಇನ್ನೊಂದು ನಾವು ನೋಡೋಣ. 6ರಿಂದ ನಾವು ಓದ್ತಾ ಇದ್ವಲ್ಲ, 7ನೇ ವಚನ ಆಯ್ತು. ಓಕೆ, 7ನೇ ವಚನದಿಂದ ಮತ್ತೊಮ್ಮೆ ಓದೋಣ ಬೇಗ. ಹ್ಮ್ 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 ಸಿ ಎಲ್ಕಾನನ್ನ ಅವಳ ಮೇಲಿಟ್ಟಂತ ಪ್ರೀತಿ ಇಲ್ಲಿ ಅರ್ಥ ಆಗ್ತದೆ. ಯಾಕೆ? ಪೆಣ್ಣಿನಳು ಅವಳನ್ನು ರೇಗಿಸುವಾಗ ಹಣ್ಣಳು ಒಬ್ಬಳೇ ಅಳ್ತಾ ಇದ್ಲು. ಆದ್ರೆ ಪೆಣ್ಣಿನ ಜೊತೆ ಜಗಳ ಮಾಡಲಿಲ್ಲ ಅವಳು. ಅರ್ಥ ಆಯ್ತು ನಿಮಗೆ? ಅಲ್ಲಿ ಕಾನ್ಫ್ಲಿಕ್ಟ್ಗಳಂದ್ರೆ ಸಮಸ್ಯೆಗಳು ಬಂದಾಗ, ಈ ಕಡೆಯಿಂದ ಸಮಸ್ಯೆ ಬಂದಾಗ ಇವಳು ರೇಗಿಸ್ತಾ ಇಲ್ಲ, ಇವಳು ರೇಗ್ಲಿಲ್ಲ. ಅವಳು ಏನ್ ಮಾಡ್ತಾ ಇದ್ದಾಳೆ? ಎಲ್ಲಾ ಸಹಿಸಿಕೊಂಡು ಒಬ್ಬಳೇ ಅಳ್ತಾ ಇರ್ತಾಳೆ. ಬಟ್ ನಾವು ನೋಡ್ತೇವೆ 8ನೇ ವಚನ 10 ಅವಳಿಗೆ ಬೇಸರಾಗಿ ಊಟನೇ ಬಿಡ್ತಾಳೆ ಅವಳು. ಯಾಕೆ? ನನಗೆ ಊಟನೂ ಬೇಡ. ಯಾಕೆ? ಅಷ್ಟು ಅವಳಿಗೆ ಅವಮಾನ, ಅಷ್ಟು ವೇದನೆ ಉಂಟಾಗುವಾಗ ಅಲ್ಲಿ ಗಂಡನ ಮಾತನ್ನು ನಾವು ನೋಡ್ತೇವೆ. ಏನಿದೆ? ಯಾಕೆ ನೀನು ಇಷ್ಟು ವ್ಯಸನ ಪಡ್ತೀಯ? ಯಾಕೆ ನೀನು ಅಳ್ತೀಯ? ನೀನು ಉಣ್ಣದಿಲ್ಲುವುದಕ್ಕೆ ಕಾರಣ ಏನು? ನಿನ್ನ ವ್ಯಸನ ಪಡುವುದಕ್ಕೆ ಏನು ಕಾರಣ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ.
ಸಿ ಅಂದ್ರೆ ಅವರ ಮಧ್ಯದಲ್ಲಿರುವಂಥ ಬಾಂಡೇಜ್ ಪ್ರೀತಿ ನೋಡ್ರಿ. ಒಂದು ದೈವಿಕ ಫ್ಯಾಮಿಲಿಯಲ್ಲಿ ಮೊದಲು ಈ ಬಾಂಡೇಜ್ ಇರ್ತದೆ. ತಿಳ್ಕೊಡ್ರಿ ಪ್ರಿಯರೇ, ಹಣ್ಣಳನ್ನ ಎಲ್ಕಾಣನು ಪ್ರೀತಿಸಬೇಕಾದ್ರೆ ಅವಳಲ್ಲಿರುವಂಥ ದೈವಿಕ ಗುಣ ಸ್ವಭಾವಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇದರ ನಿಮಿತ್ತವಾಗಿ ಆತನು ಅವಳನ್ನು ಬಿಟ್ಟುಕೊಡ್ತಾ ಇಲ್ಲ. ಎರಡನೇದಾಗಿ ಓಕೆ, ಅವಳನ್ನು ನಾವು ನೋಡೋಣ. ಎರಡನೇ ಅವಳಲ್ಲಿರುವಂತಹ ಗುಣ ಏನಂತ ಹೇಳಿದ್ರೆ, ಅವಳಿಗೆ ಗಂಡನೊಟ್ಟಿಗೆ ಎಷ್ಟು ಒಳ್ಳೆ ಸಂಬಂಧ ಇತ್ತೋ ಅದೇ ಪ್ರಕಾರ ಪರಲೋಕಕ್ಕೂ ಅಷ್ಟೇ ಒಳ್ಳೆ ಸಂಬಂಧ ಇಟ್ಕೊಂಡಿದ್ಲು ಅವಳು. ಒಬ್ಬ ದೈವಿಕ ಸ್ತ್ರೀ ಮೊದಲು ತನ್ನ ಗಂಡನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿದ್ದರೆ, ಎರಡನೇದಾಗಿ ಅವಳು ಪರಲೋಕದಲ್ಲಿ, ಪರಲೋಕ ಅಂತ ಹೇಳಿದ್ರೆ ದೇವರೊಟ್ಟಿಗೆ, ಪರಲೋಕ ಅಂದ್ರೇನು, ದೇವರೊಟ್ಟಿಗೆ ಅವಳು ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿರ್ತಾಳೆ. ಪ್ರಿಯರೇ, ಯಾಕೆ ಇದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡ್ರಿ 1 ಸಾಮುವೇಲ 9ನೇ ವಚನಕ್ಕೆ ಹೋಗೋಣ ನಾವೀಗ. ಆಗ ಆ ಆ ಆ ಆ ಆ ಸಿ, ಇಂಥ ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ ಅವಳು ಹೋಗಿ ಜನರ ಮುಂದೆ ತನ್ನ ಅಳು ತೋಡ್ಕೋತಾ ಇಲ್ಲ. ಅರ್ಥ ಆಗ್ತದೆ? ಇವನ್ ಗಂಡನಿಗೂ ಹೇಳಿಲ್ಲ ಅವಳು, ಜಸ್ಟ್ ಅಳ್ತಾ ಇದ್ಲ ಅಷ್ಟೇ ಊಟ ಬಿಟ್ಟು. ಗಂಡನಿಗೂ ಹೇಳ್ತಾ ಇಲ್ಲ ಕಂಪ್ಲೇಂಟ್, ಏನು ಪೆನಿನ್ನಳು ನನಗೆ ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ, ಏನು ಹೇಳ್ತಿಲ್ಲ ಅವಳು. ಗಂಡನಿಗೆ ಹೇಳಿದ್ದೆಲ್ಲೂ ಉದಾಹರಣೆ ಇಲ್ಲ. ಒಂದು ದೈವಿಕ ಸ್ತ್ರೀಯ ಗುಣ ಏನು ಗೊತ್ತಾ, ದೈವಿಕ ತಾಯಿ ಗುಣ ಏನು ಗೊತ್ತಾ, ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ, ಕಷ್ಟಗಳು ಬರುವಾಗ ಅವಳು ಮನುಷ್ಯರ ಬಳಿಗೆ ಹೋಗುವುದಿಲ್ಲ. ಹಲೋ, ದೈವಿಕ ಸ್ತ್ರೀ ಯಾರು ಇದ್ದೀರಾ? ದೈವಿಕ ಸ್ತ್ರೀಯರು ಯಾರ ಇದ್ದೀರಾ? ಪ್ರಶ್ನೆಗೆ ಉತ್ತರ ನೋಡ್ರಿ, ಇದ್ರೆ ಹೌದು ಅಂತ ಹೇಳ್ರಿ. ದೈವಿಕ ಸ್ತ್ರೀಯರು ಯಾರು ಇದ್ದೀರಾ? ಅವ್ರೇನ್ ಮಾಡ್ತಾರೆ? ಕಷ್ಟ ಬಂದ್ರೆ ಯಾರ ಬಳಿಗೆ ಹೋಗ್ತಾರೆ? ನಿಜವಾಗಿ ನೀವು ಯಾರ ಬಳಿಗೆ ಹೋಗ್ತೀರಿ? ಸತ್ಯವಾಗಿ ಹೋಗ್ತೀರಾ? ಫಸ್ಟ್ ಹೋಗೋದು ಗಂಡನ ಬಳಿಗೆ, ಹೌದಾ? ಎಷ್ಟು ಸಮಸ್ಯೆ ಗೊತ್ತಾ ನಿಂಗೆ? ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಾ? ನಾನು ಹೆಂಗಿದೆ ನಿಂಗೆ ಗೊತ್ತಾ? ಕೇಳಿಯ ನಿನಗೆ ಊಟ ಮಾಡಿ ಅಂತ ಕೇಳಿ ನಂಗೆ? ಬರೀ ನಿನ್ನ ಲೋಕದಾಗ ನೀನು ಇರ್ತಿ. ಲೋಹಿತ್ ನಗುದ್ ನೋಡಿದ್ರೆ ದಿನ ಹೆಂಗೆ ನಡೀತದ? ಇಲ್ಲಲ್ಲ, ಮತ್ತೆ ಯಾಕೆ ನಗ್ತೀರಿ? ಅಶೋಕಣ್ಣ ನಗ್ತಾ ಇದ್ದಾರೆ. ಓಕೆ, ಸಿ, ಯಾಕಿದೆ ಹೇಳ್ತಾ ಇದ್ದೇನೆ, ಆದ್ರೆ ಹಣ್ಣಳು ಹಂಗೆ ಮಾಡ್ಲಿಲ್ರಿ. ಹಣ್ಣಳಿಗೆ ಕಷ್ಟ ಇದೆ, ದುಃಖ ಇದೆ, ಕಣ್ಣೀರಿದೆ, ಚಿಂತೆ ಇದೆ. ಬಟ್ ಅವಳು ಯಾವ ಮನುಷ್ಯರ ಬಳಿಗೆ ಹೋಗಿ ಅಯ್ಯೋ ನನಗೆ ಸಮಸ್ಯೆ, ನನ್ನ ಸಮಸ್ಯೆ. ಇವತ್ತು ನಮ್ಮ ಸಮಸ್ಯೆ ಏನು ಗೊತ್ತಾ? ಸಮಸ್ಯೆ ಬಂದ ತಕ್ಷಣ ಫಸ್ಟ್ ದೇವರಿಗೆ ಕಾಲ್ ಹೋಗೋದಿಲ್ಲ. ಮೊಬೈಲ್ ಸಿಕ್ಕ ತಕ್ಷಣ ಅದರಲ್ಲಿ ಯಾರಿಗೆ ನಮ್ಮ ಕ್ಲೋಸ್ ಇರ್ತಾರೆ ಅವ್ರಿಗೆ ಫಸ್ಟ್ ಕಾಲ್ ಹೋಗ್ತದೆ. ನಿನಗೆ ಗೊತ್ತಾ ಇವತ್ತು ನಮ್ಮ ಮನೇಲಿ ಹೆಂಗೆ ಆಗ್ತಾ ಇದೆ? ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಾ? ಏನು ನಡೀತಾ ಇದೆ? ನಾನು ಎಷ್ಟು ಕಷ್ಟದಾಗಿದ್ದೇನೆ ಗೊತ್ತಾ? ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ನನ್ನ ಗಂಡನೂ ನನ್ನ ಕೈ ಬಿಟ್ಟಿದ್ದಾನೆ. ಕೈಯೇ ಬಿಟ್ಟಿರೋದಿಲ್ಲ, ಹೇಳ್ಬಿಡೋದು ಕೈ ಬಿಟ್ಟಿದ್ದಾನೆ. ನಾನು ಹೇಳ್ತೇನೆ, ಇದು ದೈವಿಕ ಸ್ತ್ರೀಯ ಗುಣ ಅಲ್ಲ. ಅರ್ಥ ಮಾಡಿಕೊಡ್ರಿ ಪ್ರಿಯರೇ. ನಾನು ಇದು ಯಾಕಿದೆ ಹೇಳ್ತೀನಿ, ಕಷ್ಟ ಇಲ್ಲ ಅಂತ ಹೇಳಿಲ್ಲ. ನಾನು 100% ಸಮಸ್ಯೆಗಳಿರ್ಬೋದು. ಬಟ್ ಹಣ್ಣುಳು ಮಾಡಿದ್ದೇನೆಂದ್ರೆ, ಊಟ ಮಾಡಿದ್ರು ಎಲ್ಕಾಣನನ್ನು ಪೆನಿನ್ನಳನ್ನು ಬಿಟ್ಟು ಒಬ್ಬಳೇ ದೇವರ ಕಡೆಗೆ ಓಡೋದ್ಲು, ದೇವರ ಆಲೆಗೆ ಓಡೋದ್ಲು. ಆಲಯದ ಕಡೆಗೆ ಓಡೋಗಿ ನೀವು ನೋಡ್ರಿ, ಅಲ್ಲಿ 10ನೇ ವಚನದಲ್ಲಿ ಎಷ್ಟು ಚೆನ್ನಾಗಿ ಬರೋದಂದ್ರೆ, ಅವಳು ಒಂದು ಪೀಠದ ಮೇಲೆ ಕೂತಿರುವಾಗ, ಅವನು ಕೂತಿರುವ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ, ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ದೇವರೇ, ಜನ ನೋಡುತ್ತಾ ಇಲ್ಲ ಸ್ವಾಮಿಯಾರ, ನನ್ನ ಕಣ್ಣೀರು ನೀನು ನೋಡು, ನನ್ನ ದುಃಖ ನಿನ್ನ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಇದ್ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಅವಳು ಪ್ರಾರ್ಥಿಸುವಂಥ ಸ್ತ್ರೀ ಆಗಿದ್ದಳು. ಒಬ್ಬ ದೈವಿಕ ತಾಯಿಯ ಫಸ್ಟ್ ಗುಣ
ಒಂದು ಪ್ರಾರ್ಥನೆ ವೀರಳು. ಪ್ರಿಯರೇ, ನಾನು ಎಷ್ಟೋ ಸಾರಿ ನಾವು ನೋಡ್ತೇವೆ, ಕೆಲವು ತಾಯಿಯಂದರು ಪ್ರಾರ್ಥನೆ ವಾಕ್ಯ ನಿಜವಾಗ ಅದು ನೋಡುವಾಗ ನಂಗೆ ಸಂತೋಷ ಆಗ್ತದೆ. ನಾನು ಹೇಳ್ತೇನೆ, ಒಂದು ಮನೆಯಲ್ಲಿ ಪ್ರಾರ್ಥಿಸುವ ತಾಯಿ ಇದ್ರೆ ಖಂಡಿತ ಕುಟುಂಬ ದೇವರ ಭಯಭಕ್ತಿಯಲ್ಲಿರ್ತದೆ, ಸಂತೋಷದಲ್ಲಿರ್ತದೆ, ಸಮಾಧಾನದಲ್ಲಿರ್ತದೆ. ಯಾವ ತಾಯಿ ಪ್ರಾರ್ಥಿಸುವ ತಾಯಿ ಆಗಿರುವುದಿಲ್ಲ. ನಾನು ಹೇಳ್ತೇನೆ, ಪ್ರಾರ್ಥಿಸುವಂಥ ಡ್ರಾಮಾ ಮಾಡೋರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ರಿಯಲ್ ಪ್ರಾರ್ಥನೆ. ಹೆಂಗೆ ಪ್ರಾರ್ಥಿಸ್ತಾನೆ? ತನ್ನ ಕುಟುಂಬಕ್ಕಾಗಿ, ತನಗಾಗಿ ಅವಳು ಬಹು ಕಣ್ಣೀರು ಸುರಿಸ್ತಾ, ಬಹು ವೇದನೆಯಿಂದ, ಅಯ್ಯೋ ದೇವರೇ ನನ್ನ ಮಕ್ಕಳು, ಅಯ್ಯೋ ನನ್ನ ಗಂಡ, ದೇವರೇ ಅವರು ನಾಶವಾಗಬಾರ್ದು, ಅವರು ಕೆಟ್ಟ ಹಾದಿ ಹಿಡಿಬಾರ್ದು, ದೇವರೇ ನನ್ನ ಕುಟುಂಬ ರಕ್ಷಿಸಲ್ಪಡಬೇಕು, ನನ್ನ ಫ್ಯಾಮಿಲಿ ಸುತ್ತಲೂ ನಿನ್ನ ಕೃಪೆ ಇರಲಿ, ಯಾರಿಗೂ ಯಾವ ಕಷ್ಟ ಬರಬಾರ್ದು, ಯಾವ ಸಮಸ್ಯೆ ಬರಬಾರ್ದು, ನನ್ನ ಮಕ್ಕಳು ದೇವರ ಮಕ್ಕಳಾಗಿ ಬೆಳಿಬೇಕು. ಈ ರೀತಿಯಾಗಿ ಒಂದು ತಾಯಿ, ದೈವಿಕ ತಾಯಿ ಪ್ರಾರ್ಥಿಸ್ತಾಳೆ. ಅವಳು ಪ್ರಾರ್ಥಿಸುವಂತ ಸ್ತ್ರೀ ಆಗಿದ್ಲು. ಯಾರು ಅಂದ್ರೆ ಹನ್ನಳು. ಪ್ರಿಯರೇ, ಅದಕ್ಕೋಸ್ಕರ ನಾವು ನೋಡ್ತೇವೆ, ಯಾವ ಮನುಷ್ಯರ ಬಳಿಗೆ ಅವಳು ಓಡೋಗ್ಲಿಲ್ಲ, ಅವಳು ಸೀದಾ ಹೋಗಿದ್ದು ಸೇನಾಧೀಶ್ವರನಾದಂಥ ದೇವರ ಬಳಿಗೆ. ಅಲ್ಲಿ ಹೋಗಿ ಕಣ್ಣೀರು ಸುರಿಸ್ತಾ ಅವಳು ನೋಡ್ರಿ, ಅವಳಿಗೆ ಕಹಿತನ ಇದೆ, ಅವಳ ಒಳಗಡೆ ಕಹಿತನ ತುಂಬಾ ಇದೆ. ಯಾರ ಬಗ್ಗೆ ಕಹಿತನ ಇದೆ? ಆಕ್ಚುಲಿ ಅವಳಿಗೆ ಫಸ್ಟ್ ತನ್ನ ಬಗ್ಗೆ ಕಹಿತನ ಇದೆ, ಅಯ್ಯೋ ನಾನು ಬಂಜೆ. ಎರಡನೇದು ಪೆಣ್ಣಿನ ಬಗ್ಗೆ ಬಹಳ ಕಹಿತನ ಇದೆ. ಆದ್ರೆ ಕಹಿತನವನ್ನ ಗಂಡನ ಮುಂದೆ ಹಂಚಿಕೊಳ್ಳಿಲ್ಲ. ನೋಡಿ, ನಿನ್ನ ಹೆಂಡತಿ ಹೆಂಗ್ ಮಾಡ್ತಾ ಇದ್ದಾಳೆ, ಪೆಣ್ಣಿನ ಹೆಂಗ್ ಮಾಡ್ತಾ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ. ದೇವರ ಮುಂದೆ ಹೋಗಿ ಹಂಚಿಕೊಳ್ತಾ ಇದ್ದಾಳೆ. ದೇವರೇ, ಈ ನನ್ನ ಕಹಿತನ ನನ್ನಿಂದ ತೆಗೆದಾಕು, ನನಗೆ ಒಂದು ಮಗು ಕೊಡು ಸ್ವಾಮಿ ದೇವರೇ ಎಂಬುದಾಗಿ ಕಣ್ಣೀರು ಸುರಿಸುವುದನ್ನು ನಾವು ನೋಡ್ತೇವೆ. ಯಾಕೆ? ಅವಳು ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಪ್ರಾರ್ಥನೆ ಅವಳದು ನೋಡೋಣ, ಓದೋಣ. ನೆಕ್ಸ್ಟ್ 10ನೇ ವಚನ ಆದ್ಮೇಲೆ ನೆಕ್ಸ್ಟ್ 11 ಓದೋಣ. ಸಿ, ಒಂದು ದೈವಿಕ ತಾಯಿಯ ಸೆಕೆಂಡ್ ಮತ್ತೊಂದು ನಾವು ಗುಣ ನಾವು ನೋಡ್ತೇವೆ. ಶಿ ಹ್ಯಾಡ್ ಅ ಪ್ಯಾಷನ್ ಫಾರ್ ಗಾಡ್ಸ್ ಬೆಸ್ಟ್. ದೇವರಿಗೆ ಬಹಳ ವಿಶೇಷವಾದದನ್ನು ಕೊಡುವುದಕ್ಕೆ ಅವಳು ರೆಡಿ ಇರ್ತಾಳೆ ಯಾವಾಗಲೂ. ಏನು ಹೇಳ್ತಾ ಇದ್ದಾಳೆ ಅವಳು? ನೀ ನನಗೆ ಮಗುವನ್ನು ಕೊಟ್ರೆ, ಅವಳೇನು ಹೇಳ್ತಾ ಇದ್ದಾಳೆ? ಏನು ಹೇಳ್ತಾ ಇದ್ದಾಳೆ? ಅವನು ಜೀವದಿಂದ ಇರುವ ತನಕ ನನಗೋಸ್ಕರ ನಾನು ಬೆಳೆಸುವುದಿಲ್ಲ, ನನಗಾಗಿ ಅವನು ಬೆಳೆಸುವುದಿಲ್ಲ. ಅಂದ್ರೆ ನಾನು ಮುದುಕಿ ಆದಾಗ ನನಗೆ ಸಾಕಬೇಕಂತ ನಾನು ಬೆಳೆಸುವುದಿಲ್ಲ. ಅವನನ್ನು ಯಾರಿಗಾಗಿ ಬೆಳೆಸ್ತಾನೆ? ದೇವರೇ ನಿನಗೋಸ್ಕರ ಬೆಳೆಸ್ತಾನೆ. ದೇವರಿಗೆ ಅತಿ ಅಮೂಲ್ಯವಾದದನ್ನು ಕೊಡುವುದಕ್ಕಾಗಿ ಅವಳು ರೆಡಿ ಆಗಿದ್ಲು. ಪ್ರಿಯರೇ, ಇಲ್ಲಿರುವಂಥ ತಾಯಿ ಅಂದ್ರೆ, ನೀವು ದೇವರಿಗೆ ಏನು ಅಮೂಲ್ಯವಾದದನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ನೀವೇನು ಕೊಡ್ತೀರಿ ದೇವರಿಗೆ? ನಿಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ದೇವರಿಗೆ? ಬಟ್ ಹಣ್ಣಳು ದೇವರೊಟ್ಟಿಗೆ ಎಂಥ ಸಂಬಂಧ ಇಟ್ಟುಕೊಂಡಿಲ್ಲ ಅಂದರೆ, ಅವಳು ದೇವರೊಟ್ಟಿಗೆ ಪ್ರಾರ್ಥಿಸುವಂಥ ಸ್ತ್ರೀ ಆಗಿದ್ಲು, ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಹೊಂದಿದವಳಾಗಿದ್ಲು. ಅಷ್ಟೇ ಅಲ್ಲ, ಯಾವಾಗಲೂ ದೇವರಿಗೆ ಬೆಸ್ಟ್ ಆದದನ್ನು ಕೊಡುವಳಾಗಿದ್ದಳು. ಅವಳು ಹೇಳ್ತಾಳೆ, ಇವತ್ತು ನಾವು ಸ್ವಲ್ಪ ಹಣ ಕೊಡಬಹುದು, ಅಷ್ಟೇ ಸಮಯ ಕೊಡಬಹುದು, ಆದರೆ ಅವಳು ಹೇಳ್ತಾಳೆ, ದೇವರೇ ನನ್ನ ಮಗುವನ್ನೇ ನಿಂಗೆ ಕೊಡ್ತೇನೆ, ನೀ ನನಗೆ ಕೊಡುವಂಥ ಮಗನನ್ನೇ ನಿಂಗೆ ನಾನು ಕೊಡ್ತೇನೆ. ಪ್ರಿಯರೇ, ಈ ಕೆಲಸ ತಂದೆ ಆದ ದೇವರು ಮಾಡಿದ್ದಾರೆ. ತನ್ನೊಬ್ಬನೇ ಮಗನ ನಮಗಾಗಿ ಕೊಟ್ಟು ಅದೇ ಕಾರ್ಯವನ್ನು ಹಣ್ಣಳು ಮಾಡ್ತಾ ಇದ್ದಾಳೆ. ನೀ ನನಗೆ ಕೊಡುವ ಮಗ ನನಗಾಗಿ ಅಲ್ಲ ಸ್ವಾಮಿ, ಅದು ನಿನಗೋಸ್ಕರ. ಅಂದ್ರೆ ಅವಳು ಸ್ವಾರ್ಥದ ಪ್ರಾರ್ಥನೆ ಇಲ್ಲ, ಅವಳು ದೇವರಿಗೋಸ್ಕರ ಪ್ರಾರ್ಥಿಸ್ತಾಳೆ. ದೇವರೇ, ಶಾಪಗ್ರಸ್ತಳು ಅಂತ ಆದ್ರೆ, ದೇವರೇ ಇದು ನನಗೆ ಅವಮಾನ ಅಲ್ಲ, ನಿನಗೆ ಅವಮಾನ, ಆದ್ರೆ ನನ್ನ ದೇವರ ಅವಮಾನ ಆಗಬಾರ್ದು. ಸಿ, ನಾನು ಹೇಳ್ತೇನೆ, ಒಬ್ಬ ದೈವಿಕ ತಾಯಿಯ ಗುಣ ನೋಡ್ರಿ ಹೆಂಗಿದೆ. ಹೆಂಗೆ ಅವಳು ಸಂಬಂಧ, ಒಂದನೇದಾಗಿ ಅವಳು ಯಾರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ಲು? ಗಂಡನ ಜೊತೆಗೆ ಅವಳ ಸಂಬಂಧ ಸರಿ ಇತ್ತು. ಎರಡನೇದಾಗಿ ದೇವರೊಟ್ಟಿಗೆ ಅವಳ ಸಂಬಂಧ ಚಲೋ ಇದೆ. ಹೇಗೆ ಗೊತ್ತಾಗ್ತದೆ? ಅವಳು ಪ್ರಾರ್ಥಿಸ್ತಾ ಇದ್ದಾಳೆ, ದೇವರಿಗೆ ಬೆಸ್ಟ್ ಆದದನ್ನು ಕೊಡ್ತಾ ಇದ್ದಾಳೆ. ಮೂರನೇದು, ಶಿ ವಾಸ್ ಅ ಹೋಲಿ. ಓಕೆ, ಶಿ ವಾಸ್ ಅ ವುಮನ್ ಆಫ್ ಪ್ಯೂರಿಟಿ. ಅವಳು ಪರಿಶುದ್ಧ ಸ್ತ್ರೀ ಆಗಿದ್ದಾಳೆ. ಹೆಂಗೆ ಗೊತ್ತಾಗ್ತದೆ? ನಾವು ಮುಂದೆ ಓದೋಣ. ಓಕೆ,
ಓಕೆ, 12ನೇ ವಚನ ಅವಳು ಪ್ರಾರ್ಥನೆ ಮಾಡುವಾಗ. ಓಕೆ, 12ನೇ ವಚನಕ್ಕೆ ಬರೋಣ. ಬಹು ಹೊತ್ತಿನವರೆಗೂ ಪ್ರಾರ್ಥನೆ ಮಾಡ್ತಿರುವಾಗ ಏನ್ ನೋಡ್ತಾ ಇದ್ದ ಏಲಿ? ಬಾಯನ್ನೇ ನೋಡ್ತಾ ಇದ್ದ. ನೋಡಿ, ಓಕೆ, ಸಿ ಏಲಿ ಅಂತ ತಿಳ್ಕೊಂಡ. ಇವಳು ಕುಡಿದು ಮತ್ತಳಾಗಿ ಬಂದು ಇಲ್ಲಿ ಒಡಿಸ್ತಾ ಇದ್ದಾಳೆ ಅಂತ ತಿಳ್ಕೊಂಡ. ಯಾಕೆ ಗೊತ್ತಾ? ಏಲಿ ಪರಿಸ್ಥಿತಿನೂ ಹಂಗೆ ಇತ್ತು. ಯಾಕಂದ್ರೆ ಮುದುಕಾಗ್ಬಿಟ್ಟಿದ್ದ ಅವನು. ಕೂತ್ರಿ ಹೇಳಕ್ ಬರಲ್ಲ, ಎದುರು ಕೂತ್ಕೊಳಕ್ ಬರಲ್ಲ. ಆಕ್ಚುಲಿ ಅವನು ಆ ಟೈಮಲ್ಲಿ ಅಲ್ಲಿ ಕೂತ್ಕೊಳ್ಳುವಂಥದ್ದಲ್ಲ, ಅಲ್ಲಿ ಯುದ್ಧ ನಡೀತಾ ಇದೆ ಫಿಲಿಸ್ಟಿಯರ್ದು. ಇವ ಅಲ್ಲಿ ಹೋಗ್ಬೇಕಾಗಿತ್ತು, ಯಾಜಕ ಇವನು. ಆದ್ರೆ ಇವನಿಗೆ ರೋಗ ಸಿಕ್ಕಾಪಟ್ಟಿ ತಿಂದು 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 ದಪ್ಪ ಆಗ್ಬಿಟ್ಟವನೆ. ಕೂತ್ಕೊಂಡ್ರೆ ಹೇಳಕ್ ಬರಲ್ಲ, ಎದುರು ಕೂತ್ಕೊಳಕ್ ಬರಲ್ಲ. ಅಂತ ಪರಿಸ್ಥಿತಿ ಇರುವಾಗ ಅವನು ನೋಡೋದೆಲ್ಲ ಹಂಗೆ ಅನಿಸ್ತದೆ. ಅವೇನ್ ತಿಳ್ಕೊಂಡ? ಈ ಸ್ತ್ರೀ ಕುಡಿದು ಬಂದಿದ್ದಾಳೆ. ಏನ್ ತಿಳ್ಕೊಂಡ ಅವನು? ಕುಡಿದು ದೇವರ ಆಲಯದಲ್ಲಿ ಬಂದು ಅಳ್ತಾ ಇದ್ದಾಳೆ ಅಂತ ತಿಳ್ಕೊಂಡ. ಆದ್ರೆ 15ನೇ ವಚನದಲ್ಲಿ ಅವಳು ಹೇಳ್ತಾಳೆ, ಸ್ವಾಮಿ ಹಾಗಲ್ಲ, ನೀನು ಅನ್ಕೊಂಡಂಗೆ ನಾನು ಅಶುದ್ಧಳಲ್ಲ, ಕುಡಿದವಳಲ್ಲ, ನಾನು ಕರ್ತನಿಗಾಗಿ ಪರಿಶುದ್ಧಳಾಗಿದೆ. ನೋಡ್ರಿ, ಅವಳು ಹೇಳ್ತಾಳೆ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನು ಬೇರೆ ಯಾವ ಮದ್ಯವನ್ನು ಕುಡಿದವಳಲ್ಲ. ಹಲೋ, ಇಲ್ಲೇ ಇದ್ದೀರಾ? ಅವಳೇನು ಹೇಳ್ತಾ ಇದ್ದಾಳೆ? ನಾನು ನೀನು ಅನ್ಕೊಂಡಂಗೆ ಅಪವಿತ್ರಳಲ್ಲ, ಇಂಥ ಹೊಲಸು ಕೆಲಸ ಮಾಡಿ ನಾನು ಬಂದಿಲ್ಲ. ನೀನು ಅನ್ಕೊಂಡಂಗೆ ದ್ರಾಕ್ಷಾರಸ ಆಗಲಿ ಬೇರೆ ಯಾವುದನ್ನು ನಾನು ಕುಡಿದು ಬಂದಿಲ್ಲ. ನನ್ನ ಮನೋವೇದನೆಯನ್ನು ದೇವರ ಮುಂದೆ ಹೋಯ್ತಾ ಇದ್ದೇನೆ. ತಿಳ್ಕೊಡ್ರಿ, ಏಲಿ ತಿಳ್ಕೊಂಡಂಗೆ ಅವಳು ಅಪವಿತ್ರಳಲ್ಲ, ತನ್ನನ್ನು ತಾನು ಪರಿಶುದ್ಧಳಾಗಿ ಇಟ್ಟುಕೊಂಡಂತ ಸ್ತ್ರೀ ಆಗಿದ್ದಳು. ಓಕೆ, ಅವಳು ಹೇಳೋದೇನು? ನಾನು ಅಪವಿತ್ರಳಲ್ಲ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ, ನಾನು ಅಪವಿತ್ರಳೆಂದು ನೆನೆಸಬೇಡ. ಓಕೆ, ಈವರೆಗೆ ನಾನು ಹೆಚ್ಚಾದ ಚಿಂತೆಯನ್ನು ವ್ಯತ್ಯೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಏಲಿಗೆ ಹೇಳುವಾಗ ಅವನು ಆಕೆಗೆ ಸಮಾಧಾನದಿಂದ ಹೋಗು, ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ಹಲೋ, ಏಲಿ ಅಂತ ತಿಳ್ಕೊಂಡ ಇವಳು ಅಯೋಗ್ಯಳು. ಆದ್ರೆ ದೈವಿಕ ಹಣ್ಣಳು ಸ್ತ್ರೀ ಏನಾಗಿದ್ದಾಳೆ? ಅವಳು ಪ್ರಾರ್ಥಿಸುವಂಥವಳಾಗಿದ್ದಾಳೆ, ದೇವರಿಗಾಗಿ ಒಳ್ಳೆಯದನ್ನ ಕೊಡುವುದಕ್ಕೆ ಸಿದ್ಧಳಾದಂಥವಳಾಗಿದ್ದಾಳೆ. ಮೂರನೇದು, ದೇವರೊಟ್ಟಿಗೆ ಅವಳು ಬಹಳ ಪರಿಶುದ್ಧಳಾಗಿದ್ದಾಳೆ. ಇದು ದೈವಿಕ ಸ್ತ್ರೀಯ ಗುಣ. ಫೈನಲ್ ಇನ್ನೊಂದು ಕೊನೆಯದಾಗಿ ಇನ್ನೂ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಕುಟುಂಬದೊಟ್ಟಿಗೆ ಅವಳ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು ಪ್ರಿಯರೇ. ಬಹಳ ಉತ್ತಮವಾದಂಥ ಫೆಲೋಶಿಪ್ ಅನ್ನು ಯಾರ ಜೊಟ್ಟಿಗೆ ಹೊಂದ್ಕೊಂಡಿಲ್ಲ ಗೊತ್ತಾ? ಅವಳು ಕುಟುಂಬಸ್ಥರೊಟ್ಟಿಗೆ, ಮಕ್ಕಳೊಟ್ಟಿಗೆ. ಇದಕ್ಕೆ ಬಹಳಷ್ಟು ಉದಾಹರಣೆಗಳು ಇದಾವೆ ಪ್ರಿಯರೇ, ಅದನ್ನು ಕೊಡ್ಲಿಕ್ಕೆ. ಓಕೆ, ಇಲ್ಲಿ ನಾವು ನೋಡೋಣ. ಇವಳು 21-22ನೇ ವಚನಕ್ಕೆ ನೀವು ಬರುವಾಗ, ಓಕೆ, ಓಕೆ, ಹಣ್ಣಳು ನಾವು ನೋಡ್ತೇವೆ ಕುಟುಂಬಕ್ಕೋಸ್ಕರ ಹೆಚ್ಚಿನ ಪ್ರಾಧಾನ್ಯತೆ, ಕುಟುಂಬಕ್ಕಾಗಿ ಹೆಚ್ಚು ಕಾಳಜಿ ಹೊಂದಿದಂಥ ಸ್ತ್ರೀ ಆಗಿದ್ದಳು. ತಿಳ್ಕೊಡ್ರಿ, ಅವಳು ಕುಟುಂಬ ಜೊತೆಗೆ ಎಷ್ಟು ಅಂತ ಹೇಳಿದ್ರೆ ಅವಳಲ್ಲಿ ಸ್ವಾರ್ಥ ಇಲ್ಲ, ಏನಿಲ್ಲ. ಎರಡನೇದು, ಅವಳು ತಾಳ್ಮೆ ಉಳ್ಳಂತ ಸ್ತ್ರೀ. ಕುಟುಂಬದಲ್ಲಿ ಪೆನ್ನಿನಳು ಕೊಡುವಂತ ಟಾರ್ಚರಿಗೆ ಅವಳು ಯಾವಾಗ ಓಡೋಗ್ಬೇಕಾಗಿತ್ತು. ಆದ್ರೆ ಕುಟುಂಬಕ್ಕೆ ಪ್ರಿಫರೆನ್ಸ್ ಕೊಡುವಂತ ವ್ಯಕ್ತಿ, ಕುಟುಂಬದ ಹೆಸರು ಹಾಳಾಗಬಾರ್ದಂತ ಹೇಳಿ ಎಲ್ಲ ಕಷ್ಟವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಇದ್ದಳು ಫಸ್ಟ್. ಎರಡನೇದಾಗಿ ಸ್ವಾರ್ಥ ಚಿಂತಕಳಲ್ಲ. ಅವಳು ದೇವರ ಕಡೆ ಹೋಗಿ, ದೇವರೇ ನನಗೆ ಮಗು ಕೊಡು. ಯಾಕೆ ಗೊತ್ತಾ? ಈ ಪೆನ್ನಿನಳಿಗೆ ಪಾಠ ಕಲಿಸ್ಬೇಕನ್ನೋದಕ್ಕಾಗಿ ಮಗು ಕೇಳ್ತಾ ಇಲ್ಲ ಅವಳು. ಪೆನ್ನಿನಳಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಮಗುವನ್ನು ಕೇಳ್ತಾ ಇಲ್ಲ ಅವಳು ಮಗುವಿನ ಎದಕ್ಕೆ ಕೇಳ್ತಾ ಇದ್ದಾಳೆ? ದೇವರೇ, ಬಂಜೆತನ ಶಾಪ, ಇದರಿಂದ ನನ್ನ ಕುಟುಂಬದ ಹೆಸರು ಹಾಳಾಗ್ತದೆ. ಹಲೋ, ಇಲ್ಲೇ ಇದ್ದೀರಾ?
ಕುಟುಂಬವನ್ನು ಪ್ರೀತಿಸೋರು ಎಷ್ಟು ಜನ ಇದ್ರ ಕೈ ಐತ್ರಿ? ಕುಟುಂಬ ಅಂದ್ರೆ ನಿಮ್ ಗಂಡ ಮಾತ್ರ ಅಲ್ಲ ರೀ, ಇಲ್ಲೇ ಇದ್ದೀರಾ? ಕುಟುಂಬ ಅಂದ್ರೆ ಗಂಡ ಮಾತ್ರ ಅಲ್ಲ, ಕುಟುಂಬ ಅಂದ್ರೆ ಮನೆಯಲ್ಲಿರೋ ಎಲ್ಲರನ್ನ ಪ್ರೀತಿಸೋರು. ಅವಳು ಮಗುವನ್ನ ಕೇಳೋದು ಎಲ್ಕಾಣನ ಫ್ಯಾಮಿಲಿ ಹೆಸರು ಹಾಳಾಗ್ತದೆ. ಎಲ್ಕಾಣನ ಫ್ಯಾಮಿಲಿಯಲ್ಲಿ ಬಂಜೆತನ ಅಂದ್ರೆ ಈ ಫ್ಯಾಮಿಲಿನ ಶಾಪ ಅಂತ ತಿಳ್ಕೊಳ್ತಾರೆ. ದೇವರೇ, ನನ್ನ ಗಂಡನ ಫ್ಯಾಮಿಲಿ ಹೆಸರು ಹಾಳಾಗಬಾರ್ದು, ನನಗೊಂದು ಮಗು ಕೊಡು. ಆ ಮಗು ನಾನು ನನಗೋಸ್ಕರ ಇಟ್ಕೊಳ್ಳಲ್ಲ ಸ್ವಾಮಿ, ವಾಪಸ್ ನಿನಗೆ ಕೊಡ್ತೇನೆ. ಮಕ್ಕಳ ಆದ ಮೇಲೆಯೂ ಈ ವಚನ ನೀವು ಓದ್ರಿ, ಮಕ್ಕಳನ್ನ ಬೆಳೆಸುವುದರಲ್ಲಿ ಅವಳು ಎಷ್ಟು ತ್ಯಾಗಮಯ ಆಗಿದ್ದಾಳೆ. ಯಾರಿಗೂ ಹೋಗಕ್ ಮನಸ್ಸಾಗುದಿಲ್ರಿ? ಕರೆದ್ರ ಜಾತ್ರೆಗೆ ಹೋಗುದಿಲ್ಲ ನೀವು? ವರ್ಷಕ್ಕೊಂದ್ಸರಿ ಹೋಗುದ್ರಿ, ಅದು ಪ್ರಯಾಣ. ಹೋಗಕ್ ಮನಸ್ಸಾಗುದಿಲ್ಲ ನಿಮಗೆ? ನಿಮ್ ಗಂಡ ಕರೆದ್ರೆ ಹೋಗುದಿಲ್ವಾ? ಲಾಂಗ್ ಟ್ರಿಪ್ಪಿಗೆ ಹೋಗೋಣ ಬಾ ಅಂದ್ರೆ ಹೋಗಲ್ವಾ? ಮಾತಾಡ್ರಿ, ಹೋಗ್ತಿರಿಲ್ರಿ? ಇಲ್ಲ ರೀಪ, ಮಗು ಸಣ್ಣದಿದೆ, ನಾನು ನೋಡ್ಕೋತೀನಿ ಅಂತ ಹೇಳ್ತೀರಾ? ಮಗುನ ಕರ್ಕೊಂಡು ಬರ್ತೀನಿ ನಡ್ರಿ ಅಂತೀರಿ. ಆದರೆ ಹಣ್ಣಳು ಹಂಗೆ ಮಾಡಲಿಲ್ಲ. ಯಾಕೆಂದರೆ ಅವಳಿಗೆ ಕುಟುಂಬದ ಬಗ್ಗೆ ಬಹಳ ಕಾಳಜಿ, ಕುಟುಂಬದ ಮೇಲೆ ಬಹಳ ಪ್ರೀತಿ. ಯಾಕೆಂದರೆ ಅವಳು ದೇವರಿಗೆ ಮಾತು ಕೊಟ್ಟಿದ್ದಾಳೆ, ನಾನು ಈ ಮಗುವನ್ನು ನಿನಗೆ ಸಮರ್ಪಿಸಬೇಕು. ಬಟ್ ಯಾವಾಗ ಆ ಮಗು ಸ್ವಲ್ಪ ದೊಡ್ಡದಾಗಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಊಟ ಮಾಡುವಷ್ಟು ತಾನೇ ಅವನು ಇಂಡಿಪೆಂಡೆಂಟ್ ಆಗುವ ತನಕ ದೇವರೇ ಅದನ್ನು ನಾನು ಬೆಳೆಸ್ತೇನೆ ಎಂಬುದಾಗಿ ಅವಳು ದೇವರಿಗೆ ಮಾತು ಕೊಟ್ಟಿದ್ರಿಂದ ಅವಳು ಹೊರಗಡೆ ಹೋಗುವುದನ್ನು ನಿಲ್ಲಿಸ್ತಾಳೆ. ಓಕೆ, ಗಂಡನ ಜೊತೆಗೆ ಹೊರಗಡೆ ಹೋಗೋದನ್ನು ನಿಲ್ಲಿಸ್ತಾಳೆ. ಯಾಕೆಂದ್ರೆ ಅವಳು ಸ್ವಾರ್ಥಿ ಅಲ್ಲ, ಅವಳಲ್ಲಿ ತುಂಬಾ ತಾಳ್ಮೆ ಇದೆ. ಪ್ರಿಯರೇ, ಕುಟುಂಬವನ್ನು ಪ್ರೀತಿಸುವಂತ ದೈವಿಕ ಸ್ತ್ರೀಯಲ್ಲಿ 2 ಗುಣ ಇರಬೇಕು. ಯಾವ ಗೊತ್ತಾ? ಸ್ವಾರ್ಥ ಇರಬಾರ್ದು, ಎಲ್ಲ ನನಗೆ ಆಗಬೇಕು. ಯಾವಾಗ ಈ ಸ್ವಾರ್ಥ ನಿಮ್ಮಲ್ಲಿ ಇರ್ತದೆ, ಆಮೇಲೆ ಕುಟುಂಬದ ಬಗ್ಗೆ ನಿಮಗೆ ಪ್ರೀತಿ ಹುಟ್ಟುವುದಿಲ್ಲ. 2ನೇದಾಗಿ ತಾಳ್ಮೆ ನಿಮಗೆ ಬೇಕು. ತಾಳ್ಮೆ ನಿಮಗಿದ್ದಷ್ಟು ದೇವರು ನಿಮ್ಮನ್ನು ಬಹಳ ಆಶೀರ್ವದಿಸ್ತಾರೆ. ಯಾಕೆಂದ್ರೆ ಕುಟುಂಬದಲ್ಲಿ ಕಷ್ಟ, ಸಮಸ್ಯೆ, ದುಃಖ, ಹೋರಾಟ ಬಂದೇ ಬರ್ತದೆ. ಆದರೆ ತಾಳ್ಮೆನ ಕಳ್ಕೊಂಡು, ಓಕೆ, ನೀವು ಏನಾಗಿದ್ದೀರಿ ಅನ್ನೋದೇ ಮರೆತು ಬೇರೆ ಅವತಾರ ಧರಿಸಬಾರ್ದು. ಅರ್ಥ ಆಯ್ತಾ? ಇನ್ನೊಂದು ಅವತಾರ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ನಿಮಗೆ ಇನ್ನೊಂದು ಅವತಾರ ಬರ್ತದೆ. ಯಾವಾಗ? ತಾಳ್ಮೆ ಕಳ್ಕೊಂಡಾಗ. ಅವಾಗ ನೀವೇ ಆಗಿರುವುದಿಲ್ಲ, ಬೇರೆ ಯಾರೋ ಬಂದ್ಬಿಟ್ಟಿರ್ತಾರೆ ನಿಮ್ಮ ಒಳಗಡೆ. ತಾಳ್ಮೆ ಕಳ್ಕೊಂಡ್ರೆ ಇವೆಲ್ಲ ಸಂಭವಿಸ್ತದೆ. ತಾಳ್ಮೆನ ಕಳ್ಕೊಳ್ಬೇಡ್ರಿ. ಅರ್ಥ ಆಯ್ತಾ? ಕುಟುಂಬವನ್ನು ಪ್ರೀತಿಸೋರು ಯಾವಾಗಲೂ ಹಿಂಗಿರ್ತಾರೆ. ಈ 3 ಗುಣಗಳು ಹಣ್ಣಳಲ್ಲಿ ಇದ್ದಿದ್ದರಿಂದ ದೇವರು ಅವಳನ್ನು ಆಶೀರ್ವದಿಸ್ತಾರೆ. ಸಮುವೇಲನನ್ನ ದೇವರು ಅವಳಿಗೆ ಕೊಡ್ತಾಳೆ, ಸಮುವೇಲನನ್ನ ದೇವರು ಅವಳು ಬೆಳೆಸ್ತಾಳೆ. ಬಟ್ ಆ ಮಗನನ್ನ ಮತ್ತೆ ದೇವರಿಗೆ ಅವಳು ಏನು ಮಾಡ್ತಾಳೆ? ಸಮರ್ಪಿಸುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಇದು ಅವಳು ಮಾತು ಕೊಟ್ಟ ನಂಗೆ ನಡ್ಕೊಂಡ್ಲು, ದೇವರು ಅವಳನ್ನು ಆಶೀರ್ವದಿಸ್ತಾರೆ. ಆದರೆ ಸಮುವೇಲನ ಕೊಟ್ಟ ತಕ್ಷಣ ದೇವರು ಅವಳನ್ನು ಬಿಡಲಿಲ್ಲ, ಮತ್ತೆ ಅವಳಿಗೆ ಬೇಕಾದ ಮಕ್ಕಳನ್ನು ದೇವರು ಅವಳಿಗೆ ಕೊಡ್ತಾಳೆ. ಇದು ಒಂದು ದೈವಿಕ ಸ್ತ್ರೀಯ ಇರಬೇಕಾದಂಥ ಕಾರ್ಯಗಳು. ಅಷ್ಟೇ ಅಲ್ಲ ಪ್ರಿಯರೇ, ಮೋಶೆ ತಾಯಿ ಸಹ, ಮತ್ತೆ ಮೋಶೆಗೆ 2 ತಾಯಿ ಅಂದ್ರು, ಹೌದಾ? ಒಂದು ಹೆತ್ತ ತಾಯಿ, ಇನ್ನೊಂದು ಸಾಕಿದ ತಾಯಿ. ಬಟ್ 2 ತಾಯಿ ಕಂಪೇರ್ ಮಾಡ್ರಿ, 2 ಮೋಶೆ ವಿಷಯದಲ್ಲಿ ಬಹಳ ಪ್ರೀತಿಯಿಂದ ನೋಡ್ತಾರೆ. ಒಂದು ತಾಯಿ ಮೋಶೆನ ಪ್ರೊಟೆಕ್ಟ್ ಮಾಡಿದ್ಲು. ಹೆಂಗೆ? ಅಲ್ಲಿ ದುಷ್ಟ ರಾಜನು ಎಲ್ಲ ಜನರನ್ನ ಸಂಹಾರ ಮಾಡಬೇಕೆಂಬುದಾಗಿ, ಗಂಡು ಮಕ್ಕಳನ್ನ ಸಾಯಿಸಬೇಕೆಂಬುದಾಗಿ ರಾಜಾಜ್ಞೆ ಹೊರಡಿಸಿದಾಗ ದೇವರ ಮೇಲೆ ವಿಶ್ವಾಸ ಇಟ್ಟು ಆ ಮಗುವನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ನೈಲ್ ನದಿಗೆ ಬಿಡ್ತಾರೆ. ಅದು ಸೀದಾ ಫರೋಹನ ಕುಮಾರ್ತೆಗೆ ಸಿಗುವಾಗ ಅವಳು ಸಹ ಇದು ನೋಡಲು ಬಹಳ ಸುಂದರವಾಗಿರುವುದರಿಂದ ಅದನ್ನ ಅಪ್ಪನಿಗೆ ಗೊತ್ತಾಗದಂಗೆ ಅದನ್ನು ಸಾಕ್ತಾಳೆ. ಅರ್ಥ ಆಯ್ತು ನಿಮಗೆ? ಒಂದು ವೇಳೆ ಅಪ್ಪನಿಗೆ ಗೊತ್ತಾಗಿದ್ರು ಆ ಮಗುನ ಸಾಯಿಸ್ತಿದ್ರು. ಬಟ್ ಅಲ್ಲಿ ಅವಳು ತಾಯಿಯ ಒಂದು ಕಾರ್ಯ ಮಾಡೋದು. ಇದರಿಂದ ಏನು ಕಲಿತೇವೆ ಅಂದ್ರೆ, ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ತಾಯಿ ಅಂದ್ರದು. ಯಾರಿಂದ ಪ್ರೊಟೆಕ್ಟ್? ಲೋಕದಿಂದ, ದುಷ್ಟನ ಕಾರ್ಯಗಳಿಂದ, ಸೈತಾನನ ವಶದಿಂದ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ತಾಯಿ ಅಂದ್ರದು ಪ್ರಿಯರೇ. ಇವತ್ತು ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲದಂಗೆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ನಿಮಗೆ ಗೊತ್ತಿಲ್ಲದಂಗೆ ಪಾಪದಲ್ಲಿ ಬಿದ್ದಿದ್ದಾರೆ. ಅವರನ್ನು ಸಂರಕ್ಷಿಸುವ ಕೆಲಸ ತಾಯಿ ಅಂದ್ರದು.
ಇವತ್ತು ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ಏನಿದ್ದಾರೆ ಅಂತ ಜನರಿಗೆ, ನಿಮಗೆ ಒಂದು ವೇಳೆ ನೀವು ಅದ್ರ ಬಗ್ಗೆ ಲಕ್ಷ್ಯ ತಗೊಂಡಿಲ್ಲ ಅಂದರೆ ತಿಳ್ಕೊಡ್ರಿ, ನೀವು ನಿಜವಾಗಿ ಹೇಳ್ತೀನಿ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇಲ್ಲ. ಬಟ್ ಮೋಶೆಯ ಇಬ್ಬರು ತಾಯಂದರು ಅವನನ್ನು ಸಂರಕ್ಷಿಸ್ತಾರೆ, ಅವನನ್ನು ಬೆಳೆಸ್ತಾರೆ. ಮೋಶೆ ಹೆತ್ತ ತಾಯಿ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ತಾಳೆ. ಅದೇ ರೀತಿಯಾಗಿ ಅವನನ್ನು ಸಾಕಿದಂಥ ತಾಯಿ ಅವನಿಗೆ ಯಾವ ಕೊರತೆ ಆಗದಂಗೆ ಅವನನ್ನು ಬೆಳೆಸ್ತಾಳೆ. ಇಬ್ಬರು ತಾಯಿ ಅವನನ್ನು ಪೋಷಿಸ್ತಾ ಇದ್ದಾರೆ. ಇವತ್ತು ನೀವು ನಿಮ್ಮ ಮಕ್ಕಳನ್ನ ಹೇಗೆ ಪೋಷಿಸ್ತಾ ಇದ್ದೀರಿ? ಹೆತ್ತ ತಾಯಿ ಅವನನ್ನು ಏನು ಮಾಡಿದ್ಲು? ದೇವರ ಭಯಭಕ್ತಿಯಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸ್ತಾ ಬಂದ್ಲು. ಇನ್ನೊಬ್ಬಳು ತಾಯಿ, ಸಾಕಿದ ತಾಯಿ ಪ್ರಿನ್ಸ್ ತರ, ರಾಜಕುಮಾರನ ತರ ಅವನನ್ನ ಬೆಳೆಸಿದರು. ನನ್ನ ಪ್ರಶ್ನೆ, ಇವತ್ತು ನಿಮ್ಮ ಮಕ್ಕಳು ನೀವು ಹೆಂಗೆ ಬೆಳೆಸ್ತಾ ಇದ್ದೀರಿ? ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ನಿಮಗೆ ಕಾಳಜಿ ಇದೆಯಾ? ಏನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ? ನಾನು ಹೇಳ್ತೇನೆ, ಮಕ್ಕಳನ್ನು ನಂಬ್ರಿ, ಅದೇ ಪ್ರಕಾರ ಮಕ್ಕಳನ್ನು ಪರೀಕ್ಷಿಸ್ರಿ. ಅತಿಯಾದ ನಂಬಿಕೆ ಇಟ್ಟು ನನ್ನ ಮಗ ನಂಗೆ ಚಲೋ ಹೆಸರು ತಗೊಂಬರ್ತಾನೆ, ನನ್ನ ಮಗಳು ನಂಗೆ ಚಲೋ ಹೆಸರು ತಗೊಂಬರ್ತಾಳೆ ಅಂತ ಏನಾದರೂ ನಿರ್ಲಕ್ಷ್ಯತನ ಮಾಡಿದರೆ ನಿಮ್ಮ ಹೆಸರು ಅವ್ರು ಹಾಳು ಮಾಡ್ತಾರೆ ನಾಳೆ. ತಾಯಿಯ ರೆಸ್ಪಾನ್ಸಿಬಿಲಿಟಿ ಏನಂದರೆ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸೋದು. ಮೋಶೆ ತಾಯಿಯನ್ನು ನೋಡಿ ನಾವು ಕಲಿಬೇಕು. ಮೋಶೆನ ಅವಳು ಹೆಂಗೆ ಬೆಳೆಸಿದ್ಲು? ಏನು ಬೇಡ, ತಿಮೋತಿಯ ತಾಯಿ ಬಗ್ಗೆ ನಾನು ಮಾತಾಡಿದೆ. ತಿಮೋತಿಯ ತಾಯಿ ಬಗ್ಗೆ ನಾವು ಕಲಿಬೇಕು ಪ್ರಿಯರೇ. ಇವತ್ತು ತಿಮೋತಿ ಒಂದು ಚರ್ಚ್ ಪಾಸ್ಟರ್ ಆಗಲಿಕ್ಕೆ ಕಾರಣ ಅವನ ತಾಯಿ, ಅವನ ಅಜ್ಜಿ. ನಿಮ್ಮ ಮಕ್ಕಳು ಏನಾಗಬೇಕಂತ ನೀವು ಬಯಸ್ತೀರಿ? ತಾಯಿಯಂದ್ರಿಗೆ ನನ್ನ ಪ್ರಶ್ನೆ, ನಿಮ್ಮ ಮಕ್ಕಳು ಏನಾಗಬೇಕು? ದೇವರ ಭಯಭಕ್ತಿಯಲ್ಲಿ ಅವರು ಬೆಳೆದು ಬರಬೇಕಾದ್ರೆ ನೀವು ದೈವಿಕ ತಾಯಿ ಆಗಿರಿ. ನಿಮ್ಮ ಜವಾಬ್ದಾರಿ ತುಂಬ ಇದೆ. ಓಕೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಅದೇ ಪ್ರಕಾರವಾಗಿ ಕೆಲವು ತಾಯಂದರು ಇನ್ನೂ ಇಲ್ಲ, ಮದುವೆ ಆಗದಿರೋದಿರಿ, ಬಟ್ ಅವರಿಗೂ ನಾನು ಹೇಳೋದು ಒಂದೇ, ನೀವು ದೈವಿಕ ಸ್ತ್ರೀ ಆಗ್ರಿ. ದೈವಿಕ ಸ್ತ್ರೀ ಆದರೆ ದೈವಿಕ ತಾಯಿ ಆಗ್ತೀರಿ. ಓಕೆ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.